ನಾವೆಲ್ಲರೂ ಕೂಡ ಯಾವಾಗಲೂ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅಂತಲೇ ಬಯಸ್ತೀವಿ. ಹಾಗೆ ಬಯಸಿ ನಾವು ಅನೇಕ ರೀತಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತೀವಿ ಅಲ್ವಾ? ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತಲೇ ನಾವೆಲ್ಲರೂ ಬಯಸಿ ನಮ್ಮದೇ ಆದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ. ಆದರೂ ಕೂಡ ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಸರ್ವ ಪ್ರಯತ್ನದಿಂದನೂ ನಮಗೆ ಯಾವಾಗಲೂ ಕೂಡ ಸಂತೋಷವಾಗಿರಲಿಕ್ಕೆ ಆಗೋದಿಲ್ಲ. ಕ್ಷಣಿಕವಾಗಿ ಸಂತೋಷವಾಗಿರ್ಬೋದು, ಕೆಲವೊಮ್ಮೆ ನಾವು ಸಂತೋಷವಾಗಿರ್ತೀವಿ, ಕೆಲವೊಮ್ಮೆ ನಾವು ತೃಪ್ತಿಯಿಂದ ಇರ್ತೀವಿ, ಅದಾದಮೇಲೆ ಅದು ಹೋಗ್ಬಿಡುತ್ತೆ. ಯಾಕೆ ಆ ರೀತಿ? ಇಷ್ಟೇನ ಜೀವನ? ಹಾಗಾದರೆ ಸ್ವಲ್ಪ ಟೈಮ್ ಸಂತೋಷವಾಗಿರ್ತೀವಿ, ಆಮೇಲೆ ಅದು ಹೋಯಿತು. ಸ್ವಲ್ಪ ದಿವಸ ನೆಮ್ಮದಿಯಾಗಿರ್ತೀವಿ, ಆಮೇಲೆ ಅದು ಹೋಯಿತು. ಇಷ್ಟೇನ ಜೀವನ? ಚೆನ್ನಾಗಿರುತ್ತೆ ಅದು ಜೀವಿಸಲಿಕ್ಕೆ? ನಮಗೆ ನಮ್ಮ ಲೈಫ್ ಬೋರ್ ಆಗುತ್ತೆ. ಹಾಗಿದ್ದರೆ ಬೇರೆ ಯಾರು ನಮ್ಮನ್ನು ಬೋರ್ ಮಾಡೋದೇ ಬೇಡ, ಬೇರೆ ಯಾರು ನಮ್ಮನ್ನು ಇರಿಟೇಟ್ ಮಾಡೋದೇ ಬೇಡ. ನಮ್ಮ ಲೈಫ್ ನಮಗೆ ಒಂದು ರೀತಿ ಇರಿಟೇಟ್ ಆಗ್ತಾ ಇರುತ್ತೆ. ಏನಿದು ಸ್ವಲ್ಪ ದಿನ ಹಾಗೆ, ಸ್ವಲ್ಪ ದಿನ ಹೀಗೆ, ಏನು ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಅಂತ. ಆದರೆ ನಾವು ಕಂಡುಹಿಡಿಬೇಕು, ಯಾಕೆ ಈ ರೀತಿ ನನ್ನಲ್ಲಿ ಆಗ್ತಾ ಇದೆ, ಯಾಕೆ ಈ ರೀತಿಯಲ್ಲಿ ನನ್ನ ಜೀವನದಲ್ಲಿ ಸಾಧ್ಯ ಆಗ್ತಾ ಇದೆ. ಈಗ ದೇವರು ನಮಗೆ ಹೇಳ್ತಾರೆ ವಾಕ್ಯದ ಮುಖಾಂತರ. ಏನು ಹೇಳ್ತಾರೆ ಅಂದರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ಸದಾ ಹರ್ಷಚಿತ್ತರಾಗಿರಿ ಅಲ್ವಾ? ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ಅಗೇನ್ ಐ ಸೇ ರಿಜಾಯ್ಸ್. ಯಾವಾಗಲೂ ಕರ್ತನಲ್ಲಿ ಆನಂದಿಸಿರಿ. ಆನಂದಿಸಬೇಕೆಂದು ಒತ್ತಿ ಹೇಳುತ್ತೇನೆ. ಹಾಗಾದರೆ ಯಾವಾಗಲೂ ಆನಂದದಿಂದ ಇರಲಿಕ್ಕೆ ಸಾಧ್ಯ ಇದೆ. ದೇವರು ಇರಿ ಅಂತ ಹೇಳಿದ ಮೇಲೆ, ಆನಂದಿಸಬೇಕು ಎಂದು ಒತ್ತಿ ಹೇಳುತ್ತೇನೆ ಅಂತ ಹೇಳಿದ ಮೇಲೆ ಖಂಡಿತವಾಗಲೂ ಸಾಧ್ಯ ಇದೆ. ನಮಗೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಸಾಧ್ಯ ಇದೆ. ನಮಗೆ ಸಾಧ್ಯ ಆಗದೇ ಇರ್ಬೋದು ಇವತ್ತಿನ ತನಕ, ನಮ್ಮ ಸರ್ವ ಪ್ರಯತ್ನದಿಂದನೂ ಅದು ಸಾಧ್ಯ ಆಗದೇ ಇರ್ಬೋದು. ಆದರೆ ಆ ರೀತಿ ಜೀವನ ಜೀವಿಸಲಿಕ್ಕೆ ಆಗುತ್ತಾ ಕೇಳಿದರೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ದೇವರು ಆ ರೀತಿ ಒಂದು ಮಾತನ್ನು ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಹೇಳ್ತಾ ಇರಲಿಲ್ಲ. ಸದಾ ಸಂತೋಷವಾಗಿ ಇರಿ, ನಗುಮುಖದಿಂದ ಇರಿ ಅಂತಲ್ಲ, ನಿಮ್ಮ ಒಳಗಡೆ ಯಾವಾಗಲೂ ಆನಂದ ಇರಲಿ, ಆನಂದ ಭರಿತವಾಗಿ ಜೀವಿಸ್ರಿ. ಹಾಗಾದರೆ ಆ ರೀತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕು ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗಬೇಕು. ಇದನ್ನು ಯೇಸು ಸ್ವಾಮಿ ಹೇಳ್ತಾರೆ ಅಂದಮೇಲೆ ಖಂಡಿತವಾಗಲೂ ಇದು ನಮಗೆ ಸಾಧ್ಯ ಇದೆ. ಸುಮ್ಮನೆ ಹೇಳೋದಿಲ್ಲಲ್ಲ ಅವರು. ದೇವರ ವಾಕ್ಯ ಯಾವುದು ಸುಮ್ಮನೆ ಅಂತ ಇಲ್ಲ, ಎಲ್ಲದಕ್ಕೂ ಕೂಡ ಅದಕ್ಕೆ ಅರ್ಥ ಇದೆ, ಅದು ನೆರವೇರುವಂಥದ್ದಾಗಿದೆ. ಐ ಹ್ಯಾವ್ ಸೆಡ್ ದೀಸ್ ಥಿಂಗ್ಸ್ ಟು ಯು ಸೋ ದಟ್ ಮೈ ಜಾಯ್ ಮೇ ಬಿ ಇನ್ ಯು ಆ್ಯಂಡ್ ದಟ್ ಯುವರ್ ಜಾಯ್ ಮೇ ಬಿ ಕಂಪ್ಲೀಟ್. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕೆಂದು, ನಿಮ್ಮ ಆನಂದವು ಸಂಪೂರ್ಣವಾಗಬೇಕೆಂದು ನಾನಿದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿದ್ದ ಆನಂದ ನಮ್ಮಲ್ಲಿ ಇರುವಾಗ ನಮ್ಮ ಆನಂದ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಸಿಗೋದು ಯಾವಾಗ ಗೊತ್ತಾ? ಕ್ರಿಸ್ತನಲ್ಲಿರುವ ಆನಂದ ನನ್ನೊಳಗಡೆ ನನಗೆ ಅನುಭವಿಸ್ಲಿಕ್ಕೆ ಆಗುವಾಗ ನನಗೆ ಒಂದು ಸ್ಯಾಟಿಸ್ಫೈಡ್ ಲೈಫ್ ಸಿಗುತ್ತೆ. ಬೇರೆ ಯಾವುದರಿಂದನೂ ನನಗೊಂದು ಸ್ಯಾಟಿಸ್ಫೈಡ್ ಲೈಫ್ ಸಿಗೋದಿಲ್ಲ. ನೀವೆಷ್ಟೇ ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ಉಪವಾಸ ಮಾಡಿ, ಚರ್ಚಿಗೆ ಹೋಗಿ, ಕಾಣಿಕೆ ಕೊಡಿ, ಹಲ್ಲೆಲೂಯಾ ಹೇಳಿ, ಪ್ರೈಸ್ ದಿ ಲಾರ್ಡ್ ಹೇಳಿ, ನಮಗೊಂದು ಸ್ಯಾಟಿಸ್ಫೈಡ್ ಲೈಫ್ ಸಿಗ್ಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನಲ್ಲಿರುವ ಆನಂದ ನನ್ನಲ್ಲಿ ತುಂಬಲ್ಪಟ್ಟಾಗ ಮಾತ್ರ ನನಗೆ ಆ ಒಂದು ಸ್ಯಾಟಿಸ್ಫೈಡ್ ಲೈಫ್ ಅನ್ನೋದು ಸಿಗುತ್ತೆ. ಅದು ಕ್ರಿಸ್ತನಲ್ಲಿ ಮಾತ್ರ ನನಗೆ ಸಿಗೋದು. ಓನ್ಲಿ ಇನ್ ಕ್ರೈಸ್ಟ್ ಐ ಕ್ಯಾನ್ ಹ್ಯಾವ್ ಎ ಸ್ಯಾಟಿಸ್ಫೈಡ್ ಲೈಫ್. ಕ್ರಿಸ್ತನಲ್ಲಿ ಮಾತ್ರ, ಬೇರೆ ಯಾರಲ್ಲೂ ಅಲ್ಲ. ಕ್ರಿಶ್ಚಿಯನ್ ಆಗಿದ್ದರಿಂದ ಸಿಗುವಂಥದ್ದಲ್ಲ ಇದು.
ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವಾಗ ಇದು ನಮಗೊಂದು ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಬೈ ಪ್ರಾಡಕ್ಟ್. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನ್ನು ಸಮೃದ್ಧಿಯಾಗಿ ಫಲ ಕೊಡ್ತಾನೆ. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿದ್ದರೆ ಅದು ಏನು ಕೊಡುತ್ತೆ? ಫಲ ಕೊಡುತ್ತೆ. ಇಲ್ಲಿ ಕವಲು ಬಳ್ಳಿ ನಾವೊಬ್ಬೊಬ್ಬರು ಕೂಡ, ಮೂಲ ಬಳ್ಳಿ ಯೇಸು ಕ್ರಿಸ್ತರು. ಮೂಲ ಬಳ್ಳಿಯಾದ ಯೇಸು ಕ್ರಿಸ್ತನಲ್ಲಿ ಕವಲು ಬಳ್ಳಿಯಾದ ನಾನು ಒಂದಾಗಿದ್ದರೆ ಮಾತ್ರನೇ ನನ್ನ ಜೀವಿತದಲ್ಲಿ ಕ್ರಿಸ್ತನಲ್ಲಿರುವ ಆನಂದ ನನ್ನಲ್ಲಿರುತ್ತೆ. ಆ ಆನಂದ ನನಗೆ ತೃಪ್ತಿಯನ್ನು ತಂದುಕೊಡುತ್ತೆ. ಬೇರೆ ಯಾವುದು, ಕೆಲವರು ಹೇಳ್ತಾರಲ್ವಾ, ನಮಗೊಂದು ಒಳ್ಳೆ ಜಾಬ್ ಇದ್ದರೆ ತೃಪ್ತಿಯಿಂದ ಬದುಕ್ಬೋದು. ಅದು ಜಾಬಿಂದ ಬರುವ ತೃಪ್ತಿ. ಜಾಬ್ ಹೋದರೆ ತೃಪ್ತಿ ಹೋಯ್ತು. ನನಗೊಂದು ಒಳ್ಳೆ ವಿವಾಹ ಜೀವನ ಇದ್ದರೆ, ಗಂಡ ಇದ್ದರೆ, ಹೆಂಡತಿ ಇದ್ದರೆ ತೃಪ್ತಿಯಿಂದ ಬದುಕ್ಬೋದು. ಅದು ನೀವು ಅಂದ್ಕೊಂಡ ಹಾಗೇ ಇರಬೇಕು. ಗಂಡ ಅಥವಾ ಹೆಂಡತಿ, ಗಂಡ ಹೆಂಡತಿ ಅದು ಸಾಧ್ಯನೇ ಇಲ್ಲ. ಯಾವ ಮನುಷ್ಯನೂ ನಾವು ಅಂದ್ಕೊಂಡಾಗ ಇರೋದಿಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಾಗೆ ನಾಡ್ದಿರೋದಿಲ್ಲ. ಕೆಲವು ಟೈಮ್ ನಾವೇ ಹೇಳ್ತೀವಿ, ಮೊದಲು ನಮ್ಮ ಯಜಮಾನ್ರು ಈ ರೀತಿ ಇರಲೇ ಇಲ್ಲ ಅಂತ. ಇವತ್ತು ಹೇಳ್ತೀರಿ, ಸ್ವಲ್ಪ ದಿವಸ ಆದಮೇಲೆ ಹೇಳ್ತೀರಿ, ನಿನ್ನೆ ತನಕ ತುಂಬ ಚೆನ್ನಾಗಿದ್ದರು, ಈಗ ಯಾಕೆ ಈಗ ಚೇಂಜ್ ಆಗಿಬಿಟ್ರೋ ಗೊತ್ತಿಲ್ಲ. ಇದು ಎಲ್ಲ ಮನುಷ್ಯರ ಬಗ್ಗೆನೂ ಹಾಗೇ. ಯಾರು ಯಾವಾಗ ಚೇಂಜ್ ಆಗ್ತಾರೆ ಗೊತ್ತಾಗಲ್ಲ. ಚೇಂಜ್ ಆಗೇ ಆಗ್ತಾರೆ. ಚೇಂಜ್ ಆಗದೆ ಇರೋರು ಒಬ್ಬರೇ, ದೇವರು ಮಾತ್ರನೇ. ಭೂಮಿ ಅಳಿದು ಹೋದರು, ಆಕಾಶ ಅಳಿದು ಹೋದರು, ಮನುಷ್ಯರು ಅಳಿದು ಹೋದರು, ಇಡೀ ಪ್ರಪಂಚದಲ್ಲಿ ಏನೆಲ್ಲ ಚೇಂಜ್ ಆದರೂ ಚೇಂಜ್ ಆಗದೆ ಇರೋರು ಒಬ್ಬರೇ, ಯೇಸು ಕ್ರಿಸ್ತರು ಮಾತ್ರನೇ, ದೇವರು ಮಾತ್ರನೇ. ಅವ್ರ ವಾಕ್ಯ ಮಾತ್ರನೇ ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ. ಅದು ಇದ್ದ ಹಾಗೇ ಇರುತ್ತೆ. ಆದ್ದರಿಂದನೇ ನಾವು ದೇವರನ್ನ ಏನಂತ ಕರಿತೀವಿ ಅಂದರೆ ನಂಬಿಗಸ್ತರು, ಫೇತ್ಫುಲ್. ಗಾಡ್ ಈಸ್ ಫೇತ್ಫುಲ್ ಅಂತ ಹೇಳ್ತೀವಿ. ಗಾಡ್ ಈಸ್, ಎಲ್ಲೂ ಮನುಷ್ಯನ ನಾವು ಫೇತ್ಫುಲ್ ಅಂತ ಹೇಳಲಿಕ್ಕಾಗೋದಿಲ್ಲ. ಫೇತ್ಫುಲ್ ಅಲ್ಲ ಮನುಷ್ಯ. ಯಾಕೆ ಅಂದರೆ ಇದ್ದ ಹಾಗೆ ಇರೋದಿಲ್ಲ. ಈಗ ಒಂಥರ, ಈಗ ಪ್ರಾರ್ಥನೆಯಲ್ಲಿರುವಾಗ ಒಂಥರ, ಪ್ರೇಯರ್ ಮುಗಿದ ಮೇಲೆ ಇನ್ನೊಂದು ಥರ, ಕಷ್ಟ ಇದ್ದಾಗ ಒಂಥರ, ಸುಖ ಇದ್ದಾಗ ಒಂಥರ, ಚೇಂಜ್ ಆಗ್ತಾ ಇರ್ತೀವಿ. ಸಿಚುವೇಶನ್ಸ್ಗೆ ತಕ್ಕ ಹಾಗೆ ನಾವು ಚೇಂಜ್ ಆಗ್ತೀವಿ. ನಾವು ಚೇಂಜ್ ಏನು ಮಾಡ್ಕೊಳ್ಳೋದು ಬೇಡ, ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ಆದರೆ ನಮ್ಮ ಆನಂದ ಈ ಚೇಂಜ್ ಆಗುವ ಮನುಷ್ಯನಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಹೋದರೆ ಖಂಡಿತವಾಗಲೂ ನಾವು ಆನಂದದಿಂದ ಬದುಕೋಕ್ಕಾಗಲ್ಲ. ಚೇಂಜ್ ಆಗ್ತಿರ್ತಕ್ಕಂಥ ಈ ಪ್ರಪಂಚದಲ್ಲಿ, ಪ್ರಪಂಚದ ವಸ್ತುಗಳಲ್ಲಿ ನಮ್ಮ ಆನಂದವನ್ನು ನಾವು ಕಂಡುಕೊಳ್ಳಿಕ್ಕೆ ಹೋದರೆ ಖಂಡಿತವಾಗಲೂ ನಾವು ನೆಮ್ಮದಿಯಿಂದ ಬದುಕಲಿಕ್ಕಾಗೋದಿಲ್ಲ. ಹಾಗಾದರೆ ನಮ್ಮ ಆನಂದವನ್ನು ಎಂದಿಗೂ ಚೇಂಜ್ ಆಗದೇ ಇರತಕ್ಕಂತಹ ದೇವರಲ್ಲಿಯೂ, ಅವರ ವಾಕ್ಯದಲ್ಲಿಯೂ, ಕ್ರಿಸ್ತನಲ್ಲಿಯೂ, ಆತನ ವಚನಗಳಲ್ಲಿಯೂ ನಾನು ಕಂಡುಕೊಳ್ಳೋದಾದರೆ, ಅದನ್ನೇ ವಾಕ್ಯ ಹೇಳುತ್ತಲ್ವ. ಕೀರ್ತನೆ 1ರಲ್ಲಿ 1-2ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಸಾಮ್ 1:1-2, ಕೀರ್ತನೆಗಳ ಪುಸ್ತಕ ಅಧ್ಯಾಯ 1. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಅಥವಾ ದೇವರ ವಚನಗಳಲ್ಲಿ ಹರ್ಷಗೊಳ್ಳುವವನು ಯಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನು ಯಾರೋ ಅವನೇ ಧನ್ಯನು. ಅವ್ರ ಜೀವನ ಹೇಗಿರುತ್ತೆ ಕೇಳಿದರೆ, ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಡದೆ ಪಸರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ನೋಡಿ, ಯಾರು ದೇವರಲ್ಲಿಯೂ ಅವರ ವಾಕ್ಯಗಳಲ್ಲಿಯೂ ಮಗ್ನರಾಗಿ ಇರ್ತಾರೋ, ನಮ್ಮ ಮೈಂಡ್ ಇದೆಯಲ್ವಾ, ನಮ್ಮ ಮನಸ್ಸು ದೇವರಲ್ಲಿಯೂ, ದೇವರ ವಾಕ್ಯಗಳಲ್ಲಿಯೂ, ಅವರ ಆಜ್ಞೆಗಳಲ್ಲಿಯೂ ಫೋಕಸ್ಡ್ ಆಗಿ ಇದ್ದರೆ, ನಮ್ಮ ಜೀವನದಲ್ಲಿ ನಾವು ಹೇಗಿರ್ತೀವಿ ಕೇಳಿದರೆ, ನದಿಯ ತೀರದಲ್ಲಿ ನೆಟ್ಟ ಒಂದು ಗಿಡ ಹೇಗೆ ಎಲ್ಲ ಕಾಲದಲ್ಲೂ ಹಸಿರಾಗಿರುತ್ತೋ ಅದೇ ರೀತಿಯಲ್ಲಿ ನಾವು ಸದಾ ಹರ್ಷಚಿತ್ತರಾಗಿ ಆನಂದದಿಂದ ಇರಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ಮಂಗಳವಾರ ಇಲ್ಲಿ ಪ್ರೇಯರಿಗೆ ಬಂದು ಹೋಗೋದ್ರಿಂದ ಆನಂದವಾಗಿರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ರೀತಿ ಯಾವುದು ಸಿಸ್ಟಮ್ ದೇವರಿಟ್ಟಿಲ್ಲ. ಮಂಗಳವಾರ ಪ್ರೇಯರಿಗೆ ಬಂದು ಹೋಗೋದ್ರಿಂದ ಆಗಲಿ, ಡೈಲಿ 1 ಗಂಟೆ ಬೈಬಲ್ ಓದಿ ಆಮೇಲೆ ಮುಚ್ಚಿಟ್ಟು ಸಿನಿಮಾ ನೋಡ್ತಾ ಕೂತ್ಕೊಳ್ಳೋದ್ರಿಂದ ಆಗಲಿ, ಹರಟೆ ಹೊಡಿತಾ ಕೂತ್ಕೊಳ್ಳೋದ್ರಿಂದ ಆಗಲಿ ಖಂಡಿತವಾಗಲೂ ಹರ್ಷಚಿತ್ತರಾಗಿರಲಿಕ್ಕೆ ಸಾಧ್ಯನ ಕೇಳಿದರೆ ಸಾಧ್ಯ ಇಲ್ಲ ಅಂತಲೇ ನಾನು ಹೇಳ್ಬಿಡ್ತೀನಿ. ಇಲ್ಲಿ ವಾಕ್ಯ ಹೇಳುತ್ತೆ, ಯೆಹೋಶುವನಿಗೆ ದೇವರು ಹೇಳ್ತಾರಲ್ವ, ಇದನ್ನು ಬಿಟ್ಟು ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರ್ದು. ಏನು ಕೆಲಸ ಇದೆ ನಿಂಗೆ ಎಡಗಡೆ ಬಲಗಡೆ? ಎಡಗಡೆ ಬಲಗಡೆ ಬೇರೆ ಏನು ಕೆಲಸ ಇದೆ?
ದೇವ್ರನ್ನ ನೋಡ್ತಾ ಬದುಕೋದೇ ನನ್ನ ಕೆಲಸ. ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿದ್ಯಾಕೆ ಗೊತ್ತಾ? ನನ್ನನ್ನೇ ನೋಡ್ತಾ ಬದುಕು ಅಂತ. ದೇವ್ರನ್ನ ನೋಡ್ತಾ ಬದುಕು ಅಂತ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ದೇವ್ರು ಹೇಳ್ತಾರೆ ಎಡಕ್ಕೂ ಬಲಕ್ಕೂ ನೋಡಬೇಡ ಅಂತಲೇ ಹೇಳ್ತಾರೆ. ನಾವು ದೇವ್ರನ್ನ ನೋಡೋದು ಬಿಟ್ಬಿಟ್ಟು ನೋಡೋದು ಪೂರ್ತಿ ಎಡಗಡೆಗೆ ಬಲಗಡೆಗೇನೆ. ನೀನು ಎಡಕ್ಕೂ ಬಲಕ್ಕೂ ನೋಡಿದರೆ ನೆಮ್ಮದಿಯಾಗಿ ಹೇಗೆ ಬದುಕ್ತೀಯ? ಎಡಕ್ಕೆ ನೋಡಿದರೆ ಬಲಕ್ಕೂ ನೋಡಿದರೆ ಯಾರು ಕಾಣಿಸ್ತಾರೆ? ಒಂದು ಕಡೆ ಲೋಕ, ಇನ್ನೊಂದು ಕಡೆ ಮನುಷ್ಯರು. ಹೆಂಗೆ ಬದುಕ್ತೀಯ ನೀನು ನೆಮ್ಮದಿಯಾಗಿ? ಈ ಲೋಕನ ನೋಡ್ಕೊಂಡು ಬದುಕ್ತೀಯ? ನೆಮ್ಮದಿ ಸಿಗೋದಿಲ್ಲ. ಲೋಕ ಒಂದು ಮಾಯೆ ಅಂತ ಹೇಳ್ತಾರಲ್ಲ, ಮಾಯೆ. ನೀನು ಅದನ್ನು ಹಿಡಿಬೇಕು ಅಂತ ಹೋಗುವಾಗ ಅದು ಹಾರು ಹೋಗುತ್ತೆ. ಮಾಯಾಮೃಗ. ರಾಮಾಯಣದಲ್ಲಿ ಬರುತ್ತಲ್ಲ ಮಾಯಾಮೃಗ, ಬಂಗಾರದ ಜಿಂಕೆ. ಓದಿದ್ದೀರಾ? ಕತೆ ಗೊತ್ತಾ? ರಾಮ ಪಾಪ ಬಂಗಾರದ ಜಿಂಕೆನ ಓಡಿಸ್ಕೊಂಡು ಹೋಗ್ತಾನೆ. ಜಿಂಕೆನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ ಲಾಸ್ಟಿಗೆ. ಆ ರೀತಿ ನಮ್ಮನ್ನು ಕೂಡ ಈ ಪ್ರಪಂಚ ವಂಚಿಸ್ತಾ ಇದೆ. ಇನ್ನೂ ಸ್ವಲ್ಪ ದುಡ್ಡಿದ್ದರೆ ಸುಖವಾಗಿರ್ಬೋದು, ಇನ್ನೂ ಇದಿದ್ದರೆ ಅದಿದ್ದರೆ ಸುಖವಾಗಿರ್ಬೋದು, ಇದೊಂದು ಹೋದರೆ ಸುಖವಾಗಿರ್ಬೋದು, ಇದೊಂದು ಆಗ್ಬಿಟ್ರೆ ನೆಮ್ಮದಿ. ನೀವು ಸಾಯೋ ತನಕ ಹೀಗೆ ಯೋಚನೆ ಮಾಡ್ತಾನೇ ಇರ್ತೀರಿ. ಸಾಯೋ ತನಕ ನೆಮ್ಮದಿ ಇಲ್ಲದೇ ಬದುಕಿ ಸತ್ತೇ ಹೋಗ್ಬಿಡ್ತೀರಿ. ಇದಕ್ಕೇನ ಬದುಕ್ತಾ ಇರೋದು? ಎಂಥ ಮೂರ್ಖತನದ ಜೀವನ ಇವತ್ತು ನಾವು ಕ್ರೈಸ್ತರು ಬದುಕ್ತಾ ಇದ್ದೀವಿ. ಬೇರೆಯವ್ರನ್ನ ಬಿಟ್ಬಿಡಿ ಪಾಪ, ಅವ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ. ನಾವೇ ನೆಟ್ಟಗಿಲ್ವಲ್ಲ. ಜಗತ್ತಿಗೆ ನೀವೇ ಜ್ಯೋತಿ ಅಂತ ಸ್ವಾಮಿ ಹೇಳಿದ್ದಾರೆ. ಜಗತ್ತಿಗೆ ನೀವೇ ಉಪ್ಪು ಅಂತ ಹೇಳಿದ್ದಾರೆ. ಉಪ್ಪೇ ರುಚಿ ಕೊಡ್ತಾ ಇಲ್ಲ, ಜ್ಯೋತಿನೇ ಬೆಳಕು ಕೊಡ್ತಾ ಇಲ್ಲ. ಇನ್ನು ಬಾಕಿ ಇದ್ದವ್ರ ಕಥೆ ಏನು ಹೇಳೋದು ಅಲ್ವಾ? ಅಟ್ಲೀಸ್ಟ್ ಬೇರೆಯವರಿಗೆ ಬೆಳಕಿಗೆ ಹೋಗಲಿ, ನನ್ನ ಜೀವನಕ್ಕೆ ನಾನು ಬೆಳಕು ಕೊಡ್ತಾ ಇದ್ದೀನ? ನನ್ನ ಜೀವನದಲ್ಲಾದರೂ, ನನ್ನ ಸ್ವಂತ ಜೀವನದಲ್ಲಿ ನಾನೊಂದು ಬೆಳಕಾಗಿದ್ದೀನ? ನನಗಾದರೂ ನನ್ನ ಜೀವನ ರುಚಿಯಾಗಿದೆಯಾ? ಪರವಾಗಿಲ್ಲಪ್ಪ, ನನ್ನ ಲೈಫ್ ಸ್ತೋತ್ರ ಯೇಸುವೆ ಅಂತ ದೇವರಿಗೆ ಪ್ರತಿದಿನ ಧನ್ಯವಾದ ಹೇಳುವಷ್ಟರ ಮಟ್ಟಿಗೆ, ಸ್ತೋತ್ರ ಹೇಳುವಷ್ಟರ ಮಟ್ಟಿಗೆ, ಥ್ಯಾಂಕ್ಸ್ ಹೇಳುವಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಒಂದು ತೃಪ್ತಿ ಅನುಭವಿಸ್ತಾ ಇದ್ದೀನ? ಎಲ್ಲ ಸ್ಮೂತ್ ಆಗಿದ್ದರೆ, ಓಕೆ ಆಗಿದ್ದರೆ ಸ್ತೋತ್ರ ಹೇಳ್ತೀವಿ. ಆ ಸ್ತೋತ್ರ ಬೇಡ ದೇವರಿಗೆ. ಎಲ್ಲ ಸಂದರ್ಭಗಳಲ್ಲಿಯೂ ದೇವರಿಗೆ ಸ್ತೋತ್ರ ಹೇಳಲಿಕ್ಕಾಗತ್ತಾ? ದೇವರ ವಾಕ್ಯ ಏನು ಹೇಳುತ್ತೆ? 1 ಥೆಸಲೋನಿಕ 5ನೇ ಅಧ್ಯಾಯ ಓದ್ತೀವಲ್ವ, 17ನೇ ವಾಕ್ಯ. ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ಸಂದರ್ಭದಲ್ಲಿಯೂ ಅಲ್ವಾ? ಅಪರೂಪಕ್ಕಲ್ಲ, ಎಲ್ಲ ಸಮಯದಲ್ಲೂ ಕೂಡ. ಇದು ದೇವರ ಚಿತ್ತ. ದೇವರು ನಮ್ಮಿಂದ ಬಯಸೋದೇನೆ. 16ನೇ ವಾಕ್ಯ ಏನು ಹೇಳುತ್ತೆ? ರಿಜಾಯ್ಸ್ ಆಲ್ವೇಸ್. ರಿಜಾಯ್ಸ್ ಆಲ್ವೇಸ್. ಸಮ್ಟೈಮ್ಸ್ ಅಲ್ಲ, ರಿಜಾಯ್ಸ್ ಆಲ್ವೇಸ್. ಇದೊಂದು ದೇವರ ಆಜ್ಞೆ. ಕಳ್ಳತನ ಮಾಡಬೇಡಿ, ಸುಳ್ಳು ಸಾಕ್ಷಿ ಹೇಳಬೇಡಿ, ವ್ಯಭಿಚಾರ ಮಾಡಬೇಡಿ, ವಿಗ್ರಹ ಆರಾಧನೆ ಮಾಡಬೇಡಿ, ವಿಗ್ರಹಗಳನ್ನ ಇಟ್ಟು ಪೂಜಿಸಬೇಡಿ. ಇದೆಲ್ಲ ದೇವರ ಆಜ್ಞೆಗಳು. ಅದೇ ಥರನೇ ಇಲ್ಲೊಂದು ಆಜ್ಞೆ ಬದೆ, ಸದಾ ಹರ್ಷಚಿತ್ತರಾಗಿ ಇರಿ. ಸಪೋಸ್ ಇರದೇ ಇದ್ದರೆ ದೇವರಾಜ್ಞೆಗೆ ವಿರುದ್ಧ. ದೇವರಾಜ್ಞೆಗೆ ವಿರುದ್ಧವಾಗಿ ಜೀವಿಸೋದೇನು? ಪಾಪ. ಹಾಗಾದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನೀನು ಹರ್ಷಚಿತ್ತನಾಗಿ ಸಂತೋಷದಿಂದ ಬದುಕದೇ ಇದ್ದರೆ ಅದು ಪಾಪ. ಚರ್ಚಿಗೆ ಬರದೇ ಇದ್ದರೆ, ಪ್ರಾರ್ಥನೆ ಮಾಡದೇ ಇದ್ದರೆ, ಬೈಬಲ್ ಓದದೇ ಇದ್ದರೆ ಪಾಪ ಅಂತ ನಾವು ತಿಳ್ಕೊಂಡಿರ್ಬೋದು. ಅದೊಂದು ಕಡೆಗೆ ಇರಲಿ, ಆಮೇಲೆ ನೋಡೋಣ. ಆದರೆ ಇಲ್ಲಿ ಈಗ ಈ ವಾಕ್ಯದ ಪ್ರಕಾರ ಸದಾ ಹರ್ಷಚಿತ್ತರಾಗಿ ಇರಿ ಅಂತ ದೇವ್ರು ಹೇಳಿದ ಮೇಲೆ ಈಗ ನನ್ನ ಜವಾಬ್ದಾರಿ ಏನು ಗೊತ್ತಾ? ನಾನು ಹರ್ಷಚಿತ್ತನಾಗಿ ಇರಬೇಕು. ದೇವ್ರ ಹತ್ರ ಬಂದು ಕಂಪ್ಲೇಂಟ್ ಹೇಳೋಂಗಿಲ್ಲ. ದೇವರೇ ನೀನೇನೋ ಹೇಳೋದು ಹೇಳಿಬಿಟ್ಟೆ, ನನಗೆಷ್ಟು ಕಷ್ಟ ಇದೆ ಗೊತ್ತಾ? ದೇವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲದೆ ಇರೋ ಕಷ್ಟನ ನಿನಗೆ ಯಾವಾಗ ಕಷ್ಟ ಗೊತ್ತಾಯಿತು? ಕಷ್ಟ ಬಂದ ಮೇಲೆ. ನನಗೆ ಯಾವಾಗ ಗೊತ್ತಾಯಿತು? ಕಷ್ಟ ಬರೋದಕ್ಕಿಂತ ಮೊದಲೇ ಗೊತ್ತಿತ್ತು. ನೀನು ನನಗೇನು ಹೇಳ್ಕೊಡೋದು? ನೀನು ಹುಟ್ಟೋಕ್ಕಿಂತ ಮುಂಚೆನೇ ನೀನು ಏನೆಲ್ಲ ಕಷ್ಟದಲ್ಲಿ ಹಾದು ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಏನು ನನಗೆ ಕತೆ ಹೇಳ್ತಾ ಇರೋದು? ನಾವು ದೇವರಿಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬೇರೆಯವರು ಮನುಷ್ಯರಿಗೆ ಕಷ್ಟ ಸುಖ ಹೇಳ್ತೀವಲ್ವ, ಅದೇ ರೀತಿಯಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ನಾವು ನಮ್ಮ ಕಷ್ಟಗಳನ್ನೆಲ್ಲ ಹೇಳಿರ್ತೀವಿ. ನಿಮ್ಮ ಕಷ್ಟಗಳೆಲ್ಲ ದೇವರಿಗೆ ಮುಗಿದು ಹೋದ ಅಧ್ಯಾಯ, ಪಾಸ್ಟ್ ಟೆನ್ಸ್. ನೀವು ಅವ್ರಿಗೆ ಏನು ಹೇಳ್ಕೊಟ್ಟು ಅರ್ಥ ಮಾಡಿಸ್ತೀರ?
ನಾನು ನಿನಗೆ ಹೇಳಿದ್ದು ಕಷ್ಟ ಹೇಳ್ತಾ ಕೂತ್ಕೊಂತ ಹೇಳಲಿಲ್ಲ, ಸದಾ ಹರ್ಷಚಿತ್ತನಾಗಿರು ಅಂತ ಹೇಳಿದ್ದು. ಇಷ್ಟು ಕಷ್ಟ ಇದ್ದರೆ ಹೆಂಗಿರ್ಲಿಕ್ಕಾಗತ್ತೆ ಅಂತ ನಾವು ಹೇಳ್ತೀವಿ. ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಹರ್ಷಚಿತ್ತರಾಗಿರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗುತ್ತಾ? ಸಾಧ್ಯ ಆಗುತ್ತಾ ಕೇಳಿದರೆ ಸಾಧ್ಯ ಆಗುತ್ತೆ. ಯಾರಿಗೆ ಸಾಧ್ಯ ಆಗುತ್ತೆ ಕೇಳಿದರೆ, ನಿಜವಾಗ್ಲೂ ಕ್ರಿಸ್ತನಲ್ಲಿರುವಾಗ ಸಾಧ್ಯ ಆಗುತ್ತೆ. ನಾನು ಹೇಳಿದ್ನಲ್ವಾ, ಮೂಲ ಬಳ್ಳಿ ಅಲ್ಲ, ಕವಲು ಬಳ್ಳಿ ಮೂಲ ಬಳ್ಳಿ ಜೊತೆಗೆ ಒಂದಾಗಿದ್ದರೆ ಸಾಧ್ಯ ಆಗುತ್ತೆ. ನಾವು ಒಂದಾಗಿದ್ದೀವಲ್ಲ, ಯಾಕಾಗಿಲ್ಲ ಅಂದರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಥವಾ ಮೋಸ ಹೋಗಿದೆಯಾ, ಒಂದಾಗಿದೆಯಾ ಅಂತ ತಿಳ್ಕೊಂಡಿದ್ದೀಯಾ ಅಷ್ಟೇ. ಯು ಆರ್ ಡಿಸೀವ್ಡ್. ನೀನು ಯೇಸುವಿನಲ್ಲಿ ಇದೆಯಾ ಅಂತ ವಂಚನೆಗೊಳಗಾಗಿದೆಯಾ. ದೇವರು ಸುಳ್ಳು ಹೇಳೋದಿಲ್ಲ. ಇನ್ ಕ್ರೈಸ್ಟ್ ಯು ಕ್ಯಾನ್ ರಿಜಾಯ್ಸ್, ಔಟ್ ಆಫ್ ಕ್ರೈಸ್ಟ್ ಯು ಕೆನಾಟ್ ರಿಜಾಯ್ಸ್. ಕ್ರಿಸ್ತನಲ್ಲಿ ಸದಾ ಹರ್ಷಚಿತ್ತರಾಗಿರಿ, ಸಂತೋಷವಾಗಿರಿ ಆಗುತ್ತೆ ಇರಲಿಕ್ಕೆ. ಕ್ರಿಸ್ತನಲ್ಲಿ ಇಲ್ಲದೆ ಇದ್ದಾಗ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ನೋಡಬೇಕಾಗಿರೋದು, ನಾನು ಕ್ರಿಸ್ತನಲ್ಲಿ ಇದೀನೋ ಇಲ್ವೋ ಅಂತ. ಕ್ರಿಸ್ತನಲ್ಲಿದ್ದರೆ ಸಂತೋಷವಾಗಿರ್ಲಿಕ್ಕಾಗತ್ತೆ. ಪೌಲರು ಹೇಳ್ತಾರಲ್ವ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾರೆ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ, 11ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಓದ್ಬೋದು. ಬಡತನ ಇರಲಿ, ಸಿರಿತನ ಇರಲಿ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತಿಯಿಂದ ಇರಲು ಕಲಿತುಕೊಂಡಿದ್ದೇನೆ. 11ನೇ ವಾಕ್ಯ, ಐ ಹ್ಯಾವ್ ಲರ್ನ್ಡ್ ಟು ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಐ ಹ್ಯಾವ್. ನನಗೆ ಏನಿದೆಯೋ ಅದರಲ್ಲಿ ನಾನು ತೃಪ್ತನಾಗಿರಲಿಕ್ಕೆ ನಾನು ಕಲಿತುಕೊಂಡಿದ್ದೇನೆ. ಬಡತನ ಇರಲಿ, ಸಿರಿತನ ಇರಲಿ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಹಸಿದಿರಲಿ, ಹೊಟ್ಟೆ ತುಂಬಿರಲಿ, ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲ ವೇಳೆಯಲ್ಲೂ ತೃಪ್ತನಾಗಿರುವ ರಹಸ್ಯವನ್ನು ತಿಳಿದಿದ್ದೇನೆ. ಐ ನೋ ವಾಟ್ it is to have little, and I know what it is to have plenty. In all circumstances I have learned the secret of being well fed and of going hungry, of having plenty and being in need. I can do all things through him who strengthens me. Through him, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಹಾಗಾದರೆ ಸದಾ ಹರ್ಷಚಿತ್ತರಾಗಿ ಇರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡಿ. ಎಲ್ಲ ಸಂದರ್ಭದಲ್ಲೂ ದೇವರಿಗೆ ಧನ್ಯವಾದ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಬೇಕಾದ್ರೆ, ಅಥವಾ ಎಲ್ಲ ಸಂದರ್ಭದಲ್ಲೂ ಹರ್ಷಚಿತ್ತರಾಗಿ ಸಂತೋಷವಾಗಿರಲಿಕ್ಕೆ ನಮಗೆ ಸಾಧ್ಯ ಆಗಬೇಕಾದ್ರೆ ನಮಗೆ ಯಾರ ಶಕ್ತಿ ಬೇಕು? ಸರ್ವೇಶ್ವರನ ಶಕ್ತಿ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಹಿಮ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಶಕ್ತನಾಗಿಸುವ ಆತನ ಮುಖಾಂತರ ನಾನು ಯಾವಾಗಲೂ ಕೂಡ ಸಂತೃಪ್ತನಾಗಿದ್ದೇನೆ. ಇದೇ ನನ್ನ ಸಾಧನೆ. ಸಕಲವನ್ನೂ ಸಾಧಿಸುವ ಅಂದರೆ ಏನು ಗೊತ್ತಾ? ಇದೇ ಸಾಧನೆ. ಅದಲ್ಲದೆ ಪರೀಕ್ಷೆ ಬರೆದು ನಾನು ಫಸ್ಟ್ ಕ್ಲಾಸ್ ಆಗೋ ಸಾಧನೆ ಅಲ್ಲ, ಅಥವಾ ಬಿಸ್ನೆಸ್ ಮಾಡಿ ಅದರಲ್ಲಿ ಸಕ್ಸಸ್ ಆಗೋ ಸಾಧನೆಯೂ ಅಲ್ಲ, ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಕೆಲಸ ಮಾಡಿ ಸರ್ವವನ್ನು ಸಾಧಿಸಿದ್ದೇನೆ ನಾನು ಸರ್ವೇಶ್ವರನ ಶಕ್ತಿಯಿಂದ. ದಾವೀದ ಯುದ್ಧ ಮಾಡಿ ಸರ್ವೇಶ್ವರನ ಶಕ್ತಿಯಿಂದ ಜಯಿಸಿದ್ನಲ್ಲ, ಆ ರೀತಿ ಯಾರನ್ನೋ ಹೊಡೆದು ಸೋಲಿಸಿ ಬಂದು ಸರ್ವೇಶ್ವರನ ಶಕ್ತಿಯಿಂದ ಜಯಿಸೋ ಆ ಜಯ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಈ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿದಲ್ಲ. ಇಲ್ಲಿ ಏನೇ ಇರಲಿ, ಯಾವ ಪರಿಸ್ಥಿತಿ ಇರಲಿ, ಹೇಗೆ ಇರಲಿ, ನಿನಗೆ ಸಂತೋಷ ಪಡ್ಲಿಕ್ಕೆ ಆಗ್ತಾ ಇದ್ದರೆ ಅದೇ ನಿನ್ನ ಜಯ. ವಾಟ್ ಈಸ್ ಯುವರ್ ವಿಕ್ಟರಿ? ರಿಜಾಯ್ಸಿಂಗ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ದಟ್ ಈಸ್ ಯುವರ್ ವಿಕ್ಟರಿ. ಎಲ್ಲ ಸಂದರ್ಭದಲ್ಲಿಯೂ ನಾನು ಹೇಳ್ತಾ ಇದ್ದೀನಿ, ನಗಬೇಕು ಅಂತಲ್ಲ, ಇದೊಂದು ರೀತಿಯ ಜಾಯ್. ಈ ಜಾಯ್ಗೆ ಒಂದು ಫಿಸಿಕಲ್ ಎಕ್ಸ್ಪ್ರೆಷನ್ ಇಲ್ಲ, ಆಯಿತಾ? ನೀವು ಕೊಡ್ಬೋದು ಬೇಕಾದರೆ, ಮನುಷ್ಯರಿಗೆ ಅರ್ಥ ಆಗುವ ಹಾಗೆ ಒಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಇದನ್ನು. ಅದೊಂದು ರೀತಿ ಜಾಯ್. ಅದು ಪವಿತ್ರಾತ್ಮ ಕೊಡುವಂಥದ್ದು ನಮ್ಮ ಒಳಗಡೆ.
ಈಗ ನಾವು ಒಂದು ಜಾಯ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಮಾನಸಿಕವಾದ ಒಂದು ಸಂತೋಷವನ್ನು ನಾವೆಲ್ಲರೂ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದರೆ ಅದು ಆ ಕ್ಷಣಕ್ಕೆ ಮಾತ್ರನೇ, ಆ ಕ್ಷಣಕ್ಕೆ ಮಾತ್ರ, ಕ್ಷಣಿಕವಾದ ಒಂದು ಸಂತೋಷ. ಅದು ಬರೋದು ಎಲ್ಲಿಂದ ಗೊತ್ತಾ? ಅದು ಈ ಶರೀರದಿಂದ ಬರೋದು. ಕ್ಷಣಿಕವಾದ ಸಂತೋಷ ಎಲ್ಲಿಂದ ಬರುತ್ತೆ? ಶರೀರದಿಂದ. ಅದು ಯಾವಾಗ ಶರೀರದಿಂದ ಬರುತ್ತೆ ಗೊತ್ತಾ? ವೆನ್ ಯುವರ್ ಫ್ಲೆಶ್ ಇಸ್ ಸ್ಯಾಟಿಸ್ಫೈಡ್, ದ್ಯಾಟ್ ಜಾಯ್, ಅಥವಾ ಏನಂತ ಹೇಳ್ಬೋದು, ಆ ಒಂದು ಎಕ್ಸ್ಪ್ರೆಷನ್, ಇಟ್ ಲುಕ್ಸ್ ಲೈಕ್ ಜಾಯ್ ಬಟ್ ನಾಟ್ ಟ್ರೂ ಜಾಯ್ ಆಫ್ ದ ಹೋಲಿ ಸ್ಪಿರಿಟ್. ಆನಂದ ಥರ ಅನಿಸುತ್ತೆ, ಆದರೆ ನಿಜವಾದ ಆನಂದ ಅಲ್ಲ, ಒಂದು ಕ್ಷಣಿಕವಾದ ಸಂತೋಷ ಬರುತ್ತದು ಹೊರಗಡೆ. ಅದು ಯಾವಾಗ? ವೆನ್ ಯುವರ್ ಫ್ಲೆಶ್ ಈಸ್ ಸ್ಯಾಟಿಸ್ಫೈಡ್. ಫ್ಲೆಶ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಾಗ ಒಂದು ಸಂತೋಷ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರೋ ಒಂದು ಹೊಸ ಮೊಬೈಲ್ ಫೋನ್ ಕೊಟ್ಟರು, ಆಗ ನಿಮ್ಮ ಒಳಗಡೆ, ನಿಮ್ಮ ಶರೀರಕ್ಕೇನೋ ಒಂದು ತೃಪ್ತಿ ಆಯಿತು. ತಕ್ಷಣ ಒಂದು ನಗು ಬರುತ್ತೆ ಅಲ್ವಾ, ಒಂದು ಥ್ಯಾಂಕ್ ಯು ಬರುತ್ತೆ, ಒಂದು ಹಗ್ಗೆಲ್ಲ ಬರುತ್ತೆ. ಬರುತ್ತೆ. ಯು ಕ್ಯಾನ್ ಎಕ್ಸ್ಪ್ರೆಸ್. ಆದರೆ ನಮ್ಮ ಆತ್ಮದಲ್ಲಿ, ಅಂತರಂಗದಲ್ಲಿ, ಒಳಗಡೆ ಆಗುವಂಥ ಆನಂದ ಇದೆಯಲ್ಲ, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಅದಕ್ಕೇನಾದರೂ ಈ ರೀತಿ ಮಾನಸಿಕವಾಗಿ ಎಕ್ಸ್ಪ್ರೆಷನ್ ಕೊಡ್ಬೋದಾ? ಅಲ್ಲ, ಆನಂದ ಈಗ ಪವಿತ್ರಾತ್ಮನಿಂದ ನಮ್ಗೆ ಆನಂದ ಆಗುತ್ತಲ್ವಾ? ಆನಂದವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಹೌ ಟು ಎಕ್ಸ್ಪ್ರೆಸ್ ಯುವರ್ ಟ್ರೂ ಜಾಯ್ ಇನ್ ಕ್ರೈಸ್ಟ್ ಜೀಸಸ್? Can we express that joy? Best way to express the joy of the Spirit is to obey the word of God. ನಮ್ಮ ಒಳಗಡೆ ಆ ಜಾಯ್ ಇದ್ರೇನೆ, that joy will give us the strength to obey the commandment of God boldly. ಜಾಯ್ ಇಲ್ಲ ಅಂದರೆ, ಪವಿತ್ರಾತ್ಮನಿಂದ ಬರುವ ಆನಂದ ನಮ್ಮ ಒಳಗಡೆ ಇಲ್ಲದೇ ಇದ್ದರೆ, ನಮಗೆ ದೇವರ ವಾಕ್ಯಗಳನ್ನು ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಳೆ ಒಡಂಬಡಿಕೆಯಲ್ಲಿ ದಾವಿದನ ಒಳಗೆ ಆ ಒಂದು ದೈವಿಕ ಆನಂದ ಇತ್ತು. ಆ ದೈವಿಕ ಆನಂದದ ಫಲವಾಗಿ ಅವನು ಹೇಳ್ತಾನೆ, ನನಗೆ ನಿಜವಾದ ಸಂತೋಷ ಏನು ಕೇಳಿದರೆ, ನಿನ್ನ ಆಜ್ಞೆಯನ್ನು ಅನುಸರಿಸುವುದೇ ನನಗೆ ಆನಂದ. ನಿನ್ನ ವಾಕ್ಯವನ್ನು ಧ್ಯಾನಿಸುವುದು, ಅದನ್ನು ಅನುಸರಿಸುವುದೇ ನನಗೆ ಒಂದು ತೃಪ್ತಿ, ನನಗೊಂದು ಸಮಾಧಾನ, ಅದರಲ್ಲಿ ಸಂತೋಷ ಪಡ್ತಾ ಇದ್ದೀನಿ ನಾನು ಅಂತ. ದ್ಯಾಟ್ ಈಸ್ ದ ಪವರ್ ಆಫ್ ಟ್ರೂ ಜಾಯ್ ಪ್ರೊಡ್ಯೂಸ್ಡ್ ಬೈ ದ ಹೋಲಿ ಸ್ಪಿರಿಟ್ ಇನ್ ಮೀ. ನಮ್ಮ ಒಳಗಡೆ ಪವಿತ್ರಾತ್ಮ ಭರಿತವಾದ ಒಂದು ಆನಂದ ಬರುವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಕೇಳಿದರೆ, ದೇವರ ಆಜ್ಞೆಗಳನ್ನು ಅಥವಾ ದೇವರ ವಾಕ್ಯಗಳನ್ನು ನಾವು ಅನುಸರಣೆ ಮಾಡ್ತೀವಿ ಅಷ್ಟೇ. ದಟ್ ಈಸ್ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಜಾಯ್. ಇಲ್ಲ ಅಂದರೆ ನಾವು ಎಷ್ಟು ಬಾಯಿ ಪಡ್ಕೊಂಡ್ರು ಆಗಲ್ಲ. ಅದು ನಮಗೊಂದು ಪವರ್ ಬೇಕು, ಒಳಗಡೆಯಿಂದ ಒಂದು ಪವರ್ ನಮ್ಮನ್ನು ಪುಷ್ ಮಾಡಬೇಕು. ಆ ಒಂದು ಆನಂದ ಇದೆಯಲ್ವಾ, ನಮ್ಮ ಒಳಗಡೆ ಬರ್ತಕ್ಕಂಥ ಆನಂದ, ಅದು ನಮ್ಮನ್ನು ಪುಷ್ ಮಾಡುತ್ತೆ. ಯಾವುದಕ್ಕೆ ಕೇಳಿದರೆ, ಟು ಒಬೇ ದ ವರ್ಡ್ ಆಫ್ ಗಾಡ್, ಟು ಒಬೇ ಗಾಡ್ಸ್ ಇನ್ಸ್ಟ್ರಕ್ಷನ್, ಟು ಒಬೇ ಗಾಡ್ಸ್ ವಾರ್ನಿಂಗ್ಸ್. ದೇವರ ಎಚ್ಚರಿಕೆಯನ್ನು, ದೇವರ ಆಜ್ಞೆಗಳನ್ನು ಅನುಸರಣೆ ಮಾಡಲಿಕ್ಕೆ ನಮಗೊಂದು ಜಾಯ್ ಕೊಡುತ್ತೆ. ಅಲ್ಲಿ ನಮ್ಮ ಫ್ಲೆಶ್ಗೆ ಸಿಗಬೇಕಾದ ಜಾಯ್ ಅಥವಾ ಪ್ಲೆಷರ್, ಸಂತೋಷ ಕಟ್ಟಾದರೂ ಕೂಡ ವಿ ಡೋಂಟ್ ಮೈಂಡ್. ಕೆಲವು ಟೈಮ್ ನಾವು ದೇವರ ಆಜ್ಞೆಗಳನ್ನು, ದೇವರ ವಾಕ್ಯವನ್ನು ಅನುಸರಿಸುವಾಗ ನಮ್ಮ ಜೊತೆಗಿದ್ದವರೇ ನಮಗೆ ಶತ್ರುಗಳಾಗುವ ಸಾಧ್ಯತೆಗಳಿದೆ. ಮನೆಯಿಂದ ಒದ್ದು ಓಡಿಸ್ತಾರೆ. ಆಗ ನಮ್ಮ ಶರೀರಕ್ಕೆ ನೋವಾಗುತ್ತೆ, ಗಾಯ ಆಗುತ್ತೆ. ಮನಸ್ಸಿಗೇನು ಅನಿಸೋದಿಲ್ಲ, ಆದರೂ ಕೂಡ ಏನೋ ಒಂದು ದುಃಖ ಆಗುತ್ತೆ. ಇವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ನಾವೇನು ಮಾಡ್ತಾ, ಈ ರೀತಿ ಎಲ್ಲ ಫೀಲಿಂಗ್ ಆಗುತ್ತೆ. ಬಟ್ ಸ್ಟಿಲ್ ಯು ವಿಲ್ ಒಬೇ ದ ವರ್ಡ್ ಆಫ್ ಗಾಡ್. ಆದರೂ ಕೂಡ
ನೀವು ವಾಕ್ಯ ಅನುಸರಣೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತೀರಿ, ಹಿಂದಕ್ಕೆ ಬರೋದಿಲ್ಲ. ದ್ಯಾಟ್ ಈಸ್ ದ ಪವರ್ ಆಫ್ ದ ಜಾಯ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಗುವಂಥ ಆನಂದದ ಶಕ್ತಿ ಅದು. ದಟ್ ಜಾಯ್ ವಿಲ್ ಲೀಡ್ ಯು ಟು ಡೆತ್, ಮೀನ್ಸ್ ಈವನ್ ಟು ಡೈ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ಸಾಯುವ ಆ ಒಂದು ಪಾಯಿಂಟ್ಗೂ ಕೂಡ, ಆ ಮಟ್ಟಕ್ಕೂ ಕೂಡ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಯಾವುದು ಕೇಳಿದರೆ ಆ ಪವಿತ್ರಾತ್ಮರಿಂದ ಬರ್ತಕ್ಕಂಥ ಆನಂದ. ಈವನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಜಾಯ್ ಅಟ್ ದ ಪಾಯಿಂಟ್ ಆಫ್ ಡೆತ್. ಮರಣದ ಸಮಯದಲ್ಲೂ ನೀವು ಆನಂದಮಯವಾಗಿ ಇರಲಿಕ್ಕಾಗತ್ತೆ. ಎಲ್ಲಿಂದ ಸಿಗುವ ಆನಂದ? ಅದು ಪವಿತ್ರ ಆತ್ಮನಿಂದ ಸಿಗುವ ಆನಂದ, ಕ್ರಿಸ್ತನಿಂದ ಸಿಗುವ ಆನಂದ. ಅದು ಸಾಧಾರಣ ಈ ಮನುಷ್ಯನಿಂದ ಸಿಗುವಂಥದ್ದಲ್ಲ, ಲೋಕದಿಂದ ಸಿಗುವಂಥದ್ದಲ್ಲ. ಆ ಆನಂದ ನಮ್ಮಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಕೇಳಿದರೆ, ದೇವರ ವಾಕ್ಯವನ್ನು ಅನುಸರಣೆ ಮಾಡುವಂತೆ ಮಾಡೋದೇ ಈ ಆನಂದ. ನೋಡಿ, ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಒಂದು ಆನಂದ, ಶರೀರದಲ್ಲಿ ಒಂದು ಆನಂದ ಇದ್ದರೆ ತಾನೆ ಖುಷಿ ಬೇಕೋ ಬೇಡವೋ? ತುಂಬ ಖುಷಿಯಾದಾಗ ಒಳ್ಳೊಳ್ಳೆ ಅಡುಗೆ ಮಾಡ್ತೀವಿ ಮನೆಯಲ್ಲಿ. ಸಾಧಾರಣ ಲೇಡೀಸ್ ಎಲ್ಲ ಇದು ಜೀವನದಲ್ಲಿ ಅನುಭವ ಆಗಿರುತ್ತೆ. ಅನುಭವ ಆಗಿದೆಯಾ? ಮನಸ್ಸಿಗೆ ತುಂಬ ಖುಷಿಯಾಗ್ಬಿಟ್ರೆ ತುಂಬ ಒಳ್ಳೊಳ್ಳೆ ಅಡುಗೆ ಮಾಡಿ ಎಲ್ಲ ತುಂಬ ಚೆನ್ನಾಗಿರ್ತಾರೆ ಮನೇಲಿ. ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ರೆ ಅಡುಗೆ ಹೇಗಿರುತ್ತೆ? ಹಾಗೇ ಇರುತ್ತೆ ಅಲ್ವಾ? ಹೋಟ್ಲಲ್ಲಿ ತಿನ್ನಬೇಕಾದ ಪರಿಸ್ಥಿತಿ ಬರುತ್ತೆ. ಅಂದರೆ ನಮ್ಮ ಈ ಫ್ಲೆಶ್ ಇದೆಯಲ್ವಾ, ಫ್ಲೆಶ್ಗೆ ಒಂದು ಪುಷ್ ಬೇಕು. ಈ ಶರೀರಕ್ಕೆ ಒಂದು ಪುಷಿಂಗ್ ಸಿಕ್ಕಿದರೆ ಮಾತ್ರನೇ ಇದು ಕೆಲಸ ಮಾಡೋದು ಚೆನ್ನಾಗಿ. ನೀವೊಂದು ಮನೆಗೆ ಹೋಗ್ತೀರಾ, ಆ ಮನೆಯವರು ನಿಮ್ಗೆ ಹೋದಾಗೆಲ್ಲ ಒಳ್ಳೆ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ಊಟ ಕೊಟ್ಟರೆ ನಿಮ್ಮನ್ನು ಮತ್ತೆ ಮತ್ತೆ ಆ ಮನೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನೀವೊಂದು ಮನೆಗೆ ಹೋಗ್ತೀರಿ, ಆ ಮನೆಯವರು ನಿಮಗೆ ಮರ್ಯಾದೆನೇ ಕೊಡೋದಿಲ್ಲ, ಪ್ರೈಸ್ ಲಾರ್ಡ್ ಹೇಳೋದಿಲ್ಲ, ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ, ನೀರು ಕುಡಿತೀರಾ ಕೇಳೋದಿಲ್ಲ, ಊಟ ಮಾಡ್ತೀರಾ ಕೇಳೋದಿಲ್ಲ, ಏನು ಕೇಳೋದಿಲ್ಲ, ಏನು ಒಳ್ಳೆ ಅಡುಗೆ ಮಾಡಿಕೊಡೋದಿಲ್ಲ, ನಿಮ್ಮನ್ನ ಮೈಂಡೇ ಮಾಡೋದಿಲ್ಲ. ನಿಮ್ಮನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಮತ್ತೆ ನಿಮ್ಮ ಶರೀರ ಪುಷ್ ಮಾಡುತ್ತಾ? ಅಲ್ಲಿ ಬೇಡ, ಅಲ್ಲಿ ಯಾಕೋ ಸರಿ ಆಗಲ್ಲ, ಸೆಟ್ ಆಗಲ್ಲ ನಮಗೇನಾಗಲ್ಲ, ಅವ್ರ ಮನೆ ಸೆಟ್ ಆಗಲ್ಲ, ಇವ್ರ ಮನೆ ಏನು ಹಂಗಂದ್ರೆ? ಹಂಗಂದ್ರೆ ಏನು? ಶರೀರ ತೃಪ್ತಿ ಆಗುತ್ತೆ, ಇಲ್ಲಿ ಶರೀರಕ್ಕೆ ತೃಪ್ತಿ ಸಿಗೋದಿಲ್ಲ. ಶರೀರ ತೃಪ್ತವಾಗಿದ್ದರೆ ನಮಗೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಅದಲ್ಲಿ ಹೋದಾಗ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನಾವಿರುವಾಗ, ವೆನ್ ಯು ಆರ್ ಟ್ರೂಲಿ ಇನ್ ಕ್ರೈಸ್ಟ್ ಜೀಸಸ್, ಕ್ರಿಸ್ತನಲ್ಲಿ ಇರುವಾಗ ನಮ್ಮ ಆತ್ಮಕ್ಕೆ ತೃಪ್ತಿ ಆಗುತ್ತೆ. ಆಗೇನಾಗುತ್ತೆ ಅಂದರೆ ಮತ್ತೆ ಮತ್ತೆ ಮುಂದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ದ್ಯಾಟ್ ವಿಲ್ ಪುಷ್ ಯು ಫಾರ್ ಹಿಮ್. ಆತನಿಗಾಗಿ ಹೋಗಬೇಕು, ಇನ್ನೂ ಹೋಗಬೇಕು, ಇನ್ನೂ ಹೋಗಬೇಕು, ಇನ್ನೂ ಹೋಗಬೇಕು, ಇನ್ನೂ ಹೋಗಬೇಕು, ಇನ್ನೂ ಓಡಬೇಕು ಅಂತ ಅನಿಸುತ್ತೆ. ಕಷ್ಟ ಬಂದರೂ ಹೋಗಬೇಕು, ನಷ್ಟ ಆದರೂ ಹೋಗಬೇಕು, ದುಃಖ ಆದರೂ ಹೋಗಬೇಕು, ಸೋಲಾದರೂ ಹೋಗಬೇಕು, ಏನಾದರೂ ಮುಂದಕ್ಕೆ ಹೋಗಬೇಕು. ಯಾರು ಪುಷ್ ಮಾಡ್ತಾರೆ? ಯಾರು ಪುಷ್ ಮಾಡ್ತಾರೆ ಅಂದರೆ ಆ ಒಂದು ಜಾಯ್. ಯೇಸು ಕ್ರಿಸ್ತನಲ್ಲಿ ನನಗೆ ಸಿಗುವ ಒಂದು ಆನಂದ ಇದೆಯಲ್ವಾ, ಅದನ್ನೇ ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಆ ಕ್ರಿಸ್ತನಲ್ಲಿ ಆನಂದಿಸಿರಿ. ಟೇಕ್ ಡಿಲೈಟ್ ಇನ್ ದ ಲಾರ್ಡ್. ದಾವಿದ ಕೂಡ ಹೇಳ್ತಾನೆ, ಟೇಕ್ ಡಿಲೈಟ್ ಇನ್ ದ ಲಾರ್ಡ್. ನೀವು ದೇವರಲ್ಲಿ ಆನಂದಿಸಿರಿ, ಹರ್ಷಗೊಳ್ಳಿರಿ. ಊಟದಲ್ಲಿ ಅಲ್ಲ, ಬಟ್ಟೆಯಲ್ಲಿ ಅಲ್ಲ, ಮನುಷ್ಯರಲ್ಲಿ ಅಲ್ಲ, ಲೋಕದಲ್ಲಿ ಅಲ್ಲ, ತಿಂದು ಕುಡಿ ಮಜಾ ಮಾಡಿ ಅಲ್ಲ, ಹಬ್ಬ ಜಾತ್ರೆ ತೇರು ಇದರಲ್ಲಿ ಅಲ್ಲ, ಅಥವಾ ಇನ್ಯಾವುದರಲ್ಲೂ ಅಲ್ಲ, ಯಾವ ಮನುಷ್ಯನಲ್ಲೂ ಅಲ್ಲ, ಯಾವ ವಸ್ತುವಿನಲ್ಲಿ ಅಲ್ಲ, ಯಾವ ಜಾತಿ ಧರ್ಮದಲ್ಲಿಯೂ ಅಲ್ಲ, ಯಾವುದರಲ್ಲಿಯೂ ಅಲ್ಲ, ಹಾಡಲ್ಲಿ ಅಲ್ಲ, ಮ್ಯೂಸಿಕಲ್ಲಿ ಅಲ್ಲ, ಎಂಟರ್ಟೈನ್ಮೆಂಟಲ್ಲಿ ಅಲ್ಲ, ಸ್ಪೋರ್ಟ್ಸಲ್ಲಿ ಅಲ್ಲ, ಯಾವುದರಲ್ಲೂ ಅಲ್ಲ. ಟೇಕ್ ಡಿಲೈಟ್ ಇನ್ ದ ಲಾರ್ಡ್. ಕರ್ತನಲ್ಲಿ, ದೇವರಲ್ಲಿ, ಅವರ ವಚನಗಳಲ್ಲಿ ನೀವು ಆನಂದಿಸಿರಿ. ಯು ಕ್ಯಾನ್ ಡೂ ಇಟ್. ಆನಂದಿಸಿರಿ. ಆ ಆನಂದ ಏನಾಗುತ್ತೆ, ನಿಮಗೆ ಶಕ್ತಿ ಆಗಿರ್ತದೆ. ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್.
ನೆಹೆಮಿಯ ಹೇಳ್ತಾರಲ್ವ 8:10 ಇದೆ ನೋಡಿ. ಜಾಯ್ ಆಫ್ ದ ಲಾರ್ಡ್ ಈಸ್ ಆರ್ ಸ್ಟ್ರೆಂತ್. ಕರ್ತನ ಆನಂದ, ಪ್ರಭುವಿನ ಆನಂದವೇ ನಮ್ಮ ಬಲ. ಜಾಯ್ ಆಫ್ ದ ಲಾರ್ಡ್ ಈಸ್ ಅವರ್ ಸ್ಟ್ರೆಂತ್. ಜಾಯ್ ಆಫ್ ದ ಲಾರ್ಡ್, ಇದು ಯಾವುದು ಬೇರೆ ಜಾಯ್ ಅಲ್ಲ, ಜಾಯ್ ಆಫ್ ದ ಲಾರ್ಡ್. ಈ ಜಾಯ್ ನಮ್ಮಲ್ಲಿ ಪ್ರೊಡ್ಯೂಸ್ ಆಗಬೇಕಾದ್ರೆ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಒನ್ ಥಿಂಗ್, ಯೇಸು ಹೇಳ್ತಾರಲ್ವಾ, ರಿಮೈನ್ ಇನ್ ಮೀ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕವಲು ಬಳ್ಳಿಗಳು. ಕವಲು ಬಳ್ಳಿ ಮೂಲ ಬಳ್ಳಿಯಲ್ಲಿ ಒಂದಾಗಿದ್ದರೆ ಫಲ ಬರುತ್ತೆ. ಬೈ ಪ್ರಾಡಕ್ಟ್ ಅಷ್ಟೇ, ನಾವೇನು ಮಾಡೋದೇನೂ ಇಲ್ಲ ಇಲ್ಲಿ. ಇದಕ್ಕೋಸ್ಕರ ಏನೆಲ್ಲ ಮಾಡಬೇಕಪ್ಪ, ವಾಕ್ಯ ಓದಬೇಕಾ, ಏನಿಲ್ಲ. ವಾಕ್ಯ ಓದಿ, ಪ್ರಾರ್ಥನೆ ಮಾಡಬೇಕಾ, ಮಾಡಲೇಬೇಕು. ಆದರೆ ಇಲ್ಲಿ ಯೇಸು ಹೇಳ್ತಾ ಇರೋದಿಷ್ಟೇ, ರಿಮೈನ್ ಇನ್ ಮೀ. ಸೈತಾನನ ಒಂದೇ ಒಂದು ಕೆಲಸ ಏನು ಗೊತ್ತಾ? ಯೇಸು ಕ್ರಿಸ್ತನ ಜೊತೆಯಿಂದ ನಮ್ಮನ್ನು ದೂರ ಮಾಡೋದು. ತುಂಬ ಸುಲಭವಾಗಿ ಅವನು ದೂರ ಮಾಡ್ತಾನೆ. ಹೇಗೆ ಅಂದರೆ, ಅಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡಿದ್ಯಾ, ಇಲ್ಲಿ ನೋಡಿದ್ಯಾ, ಇಷ್ಟೇ ಮಾಡಿದ್ರೆ ಸಾಕು. ಬೇರೆ ಏನು ಅವನು ನಮ್ಮನ್ನು ತೊಗೊಂಡೋಗಿ ಎಲ್ಲೂ ದೊಡ್ಡ ಬಾವಿಗೆಲ್ಲ ಹಾಕಿ ಏನು ಮಾಡಲ್ಲ. ಸುಮ್ಮನೆ ಅಲ್ಲಿ ತೋರಿಸ್ತಾನೆ. ನೋಡು, ಹಣ್ಣು ನೋಡು ಎಷ್ಟು ಚೆನ್ನಾಗಿದೆ, ಏದೇನು ತೋಟದಲ್ಲಿ, ಅಷ್ಟೇ ಮಾಡಿ, ಬೇರೆ ಏನು ಮಾಡಿಲ್ಲ. ಅವನೇನು ನರಕ ತೋರಿಸಿದ್ನಾ? ಅಲ್ಲೇನು ಸುಡುವ ಬೆಂಕಿ ತೋರಿಸಿದ್ನಾ? ಕಚ್ಚುವ ಹುಳ ತೋರಿಸಿದ್ನಾ? ಕ್ಯಾನ್ಸರ್ ತೋರಿಸಿದ್ನಾ? ಏಡ್ಸ್ ತೋರಿಸಿದ್ನಾ? ಕೊಲೆ ತೋರಿಸಿದ್ನಾ? ವ್ಯಭಿಚಾರ ತೋರಿಸಿದ್ನಾ? ಡೈವರ್ಸ್ ತೋರಿಸಿದ್ನಾ? ಇದು ಯಾವುದು ತೋರಿಸಿಲ್ಲ. ಸುಂದರವಾದ ಹಣ್ಣು ತೋರಿಸ್ದ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಹಣ್ಣು. ಬಟ್ ಆ ಹಣ್ಣಲ್ಲಿ ಇದೆಲ್ಲ ಇತ್ತ? ಆ ಹಣ್ಣಲ್ಲಿ ನರಕ ಇತ್ತು, ಆ ಹಣ್ಣಲ್ಲಿ ಕೊಲೆ ಇತ್ತು, ಆ ಹಣ್ಣಲ್ಲಿ ವ್ಯಭಿಚಾರ ಇತ್ತು, ಆ ಹಣ್ಣಲ್ಲಿ ಎಲ್ಲ ಅಶುದ್ಧತೆ, ಹಣದ ವ್ಯಾಮೋಹ, ಅನ್ಯಾಯ, ಮೋಸ, ಹೊಲಸು ಮಾತು, ಬರಡು ಮಾತು, ಚಾಡಿ ಮಾತು, ಎಲ್ಲ ಕೆಟ್ಟತನ ಅದರಲ್ಲಿತ್ತು. ಕಾಣ್ತಾ ಏನಾದರೂ ನೋಡುವಾಗ ಏನು ಕಾಣಿಸ್ತು? ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಲೆ ಮರೆ ಕಾಯಿ ಥರ ಮರೆಯಾಗಿತ್ತು. ಪಾಪ, ಅಣ್ಣ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮಗದು ಕಾಣಿಸಿದ್ದು. ಎಷ್ಟು ಒಳ್ಳೆ ಸೈಟು. ಇಷ್ಟು ದಿವಸ ಯಾರ ಕಣ್ಣಿಗೂ ಬಿದ್ದಿಲ್ಲ. ಯಾರೂ ತಗೊಂಡಿಲ್ಲ. ಯಾರಿಗೂ ಗೊತ್ತಾಗಿಲ್ವೇನೋ. ನಮ್ಮ ದೇವರ ಆಶೀರ್ವಾದ ನಮಗೆ ಇಟ್ಟಿದ್ರು ಅನಿಸುತ್ತೆ. ಅದಕ್ಕೆ ನಾವು ಬೇಗ ರಿಜಿಸ್ಟರ್ ಮಾಡ್ಕೊಬಿಡೋಣ ಅಲ್ವಾ? ಏದೇನು ತೋಟದಲ್ಲಿ ದೇವರು ಮರೆ ಮಾಡಿ ಇಟ್ಟಿದ್ರು. ಪಾಪ ಅವನು ಅಣ್ಣ ಬಂದು ತೋರಿಸ್ಕೊಟ್ಟ ಇವರಿಗೆ, ಆದಮಣ್ಣಂಗೆ, ಹವ್ವಳಿಗೆ, ಆದಮ್ಮನಿಗೆ. ಈಗ ದೇವ್ರಿಗಿಂತ ಒಳ್ಳೆಯವರು ಯಾರಾದರು? ಸೈತಾನಾದ. ಆಮೇಲೆ ದೇವ್ರ ಹತ್ರ ಹೋಗೋಕ್ಕೆ ಮನಸ್ಸು ಇಲ್ಲ, ಟೈಮೂ ಇಲ್ಲ. ಯಾವುದೋ ಮರದಿಂದ ನಿಂತ್ಕೊಂಡಿದ್ದಾನೀಗ. ನಮ್ಮಲ್ಲೂ ಹಾಗೇನೆ. ನಾವು ಈ ಸಿಕ್ಕಿದ ಹಣ್ಣೆಲ್ಲ ಕಿತ್ಕೊಂಡು ತಿಂದು ನಮಗೆ ದೇವ್ರ ಹತ್ರ ಹೋಗೋಕ್ಕೆ ಟೈಮೂ ಇಲ್ಲ, ಇಷ್ಟನೂ ಇಲ್ಲ, ಮನಸ್ಸೂ ಇಲ್ಲ. ಹೋದರೂ ನಿದ್ದೆ ಬರುತ್ತೆ, ಬೋರ್ ಆಗುತ್ತೆ, ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಯಾವುದೋ ಮರದ ಸಂದಿನಲ್ಲಿ ಆದಾಮ ನಿಂತ್ಕೊಂಡಂಗೆ ಹೀಗೆ ನಿಂತ್ಕೊಂಡಿದ್ದೀವಿ. ಇದು ನಮ್ಮ ದುರವಸ್ಥೆ, ನಮ್ಮ ಕಂಡೀಷನ್. ಈ ದುರವಸ್ಥೆಗೆ ಯಾರು ತಗೊಂಡೋದ? ಆ ವಂಚಕ, ಮಹಾವಂಚಕ ಪಿಶಾಚಿ. ಅವನು ಹಾವಿನ ರೂಪದಲ್ಲಿ ಬಂದಿಲ್ಲ, ಮನುಷ್ಯನ ರೂಪದಲ್ಲಿ. ನೀನು ಹಾವಿನ ರೂಪದಲ್ಲಿ ಹುಡುಕಬೇಡಿ, ಅವನ್ನ ಸಿಗಲ್ಲ. ಎಲ್ಲೋ ಫೋಟೋದಲ್ಲಿ ಸಿಗ್ತಾನೆ ಅಷ್ಟೇ. ಅವನು ಸಿಗ್ತಾನೆ ಎಲ್ಲಿ ಕೇಳಿದರೆ ಮನೆ ಒಳಗಡೆನೇ ಸಿಗ್ತಾನೆ. ಜೊತೆಯಲ್ಲಿರೋ ಮನುಷ್ಯರ ಮುಖಾಂತರನೇ ಓಡಾಡ್ತಾ ಇರ್ತಾನೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಜೊತೆಯಲ್ಲಿರೋ ಮನುಷ್ಯರು ಅಂದರೆ ಯಾರು? ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮಿ, ಅಮ್ಮ ಅಕ್ಕ ತಂಗಿ, ದೊಡ್ಡಪ್ಪ ಚಿಕ್ಕಪ್ಪ, ಬಂಧು ಬಳಗ, ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ರಿಲೇಟಿವ್ಸ್, ಇವ್ರ ಮುಖಾಂತರನೇ ಹೀಗೆ ಸುತ್ತಕೊಂಡೇ ಇರ್ತಾನೆ. ಅಲ್ಲಿ ನೋಡು, ಆ ಮಕ್ಕಳು ನೋಡು, ಇವ್ರ ಮಕ್ಕಳು ನೋಡು, ಅವ್ರ ಮನೆ ನೋಡು, ಅವ್ರ ಸೈಟ್ ನೋಡು, ಅವ್ರ ಜಮೀನು ನೋಡು, ಅವ್ರ ಹೇರ್ ಸ್ಟೈಲ್ ನೋಡು, ಇವ್ರದ್ದು ಬಟ್ಟೆ ನೋಡು, ಇವ್ರದ್ದು ಒಡವೆ ನೋಡು, ಅವ್ರು ಮಾಡಿಸಿರೋ ಮದುವೆ ನೋಡು, ಅವ್ರು ತೊಗೊಂಡಿರೋ ಗಾಡಿ ನೋಡು, ಅವ್ರದ್ದು ಬಿಸ್ನೆಸ್ ನೋಡು, ಇವ್ರದ್ದು ಬಿಸ್ನೆಸ್ ನೋಡು. ಇದೆಲ್ಲ ತೋರಿಸೋನು ಯಾರು? ಸೈತನ್ ಕೊಂಬಿಟ್ಕೊಂಡು ಬಂದು ತೋರಿಸ್ತಾನೆ. ಚೂಡಿದಾರ್ ಹಾಕೊಂಡು ಬಂತಾನೆ, ಇಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತಾನೆ. ಜೊತೆಯಲ್ಲಿ ಇರೋರ ಮುಖಾಂತರನೇ ತೋರಿಸ್ತಾನೆ. ಬೈಬಲ್ ನೋಡು ಅಂತ ಹೇಳ್ತಾನಾ? ಬೈಬಲ್ ನೋಡು, ಇಲ್ಲಿ ವಾಕ್ಯ ನೋಡು. ಸಿಪ್ತೆಗೆ ಇದ್ರದ್ದು ಬೈಬಲ್ದು ತೆಗೆದುಬಿಟ್ಟು ಹಿಂಗೆ ಮುಚ್ಚಿಡಬೇಡ, ಸೋಂಬೇರಿಯಾಗಿ ಓಪನ್ ಮಾಡಿದ್ದೇನೆ.
ಓಪನ್ ಮಾಡಿ ನೋಡು ಏನು ಹೇಳುತ್ತೆ ಇದರಲ್ಲಿ ಅಂತ ಓದಿ ನೋಡು. ಇದರಲ್ಲಿ ಓದಿದರೆ ಏನು ಸಿಗುತ್ತೆ? ಓದಿದರೆ ಹೀಗೆ ಬರೆದಿದೆ, ಆಗ ಅವನು ಆ ಹಣವನ್ನು ದೇವಾಲಯದಲ್ಲೇ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ದೇವ್ರೆ, ತೆಗ್ದಾಗ ಸಿಕ್ಕಿದ್ದದೆ, ನಾನೇನು ಮಾಡಲಿ? ಯಾರು? ಜೂದಾಸ್. ಯಾವುದ್ರ ಹಿಂದೆ ಹೋದ? 30 ಬೆಳ್ಳಿ ಕಾಸು. ಯೇಸು ಜೊತೆಗೆ ಇದ್ದ ನೋಡಿ. ಅಲ್ಲಲ್ಲಿ ಪ್ರೈಸ್ ಲಾರ್ಡ್ ಜೊತೆಗೆ ಹೇಳ್ಕೊಂಡೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೇ ಇದ್ದ. ಇವತ್ತು ಎಷ್ಟೋ ಜನ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ದುಡ್ಡು ಮಾಡ್ಕೊಂಡು ಲಾಸ್ಟಿಗೆ ನೇಣು ಹಾಕೊಂಡು ಸತ್ತೋದ್ರೆ ಎಷ್ಟೋ ಜನ ಇದ್ದಾರೆ ನೆಮ್ಮದಿ ಇಲ್ಲದೇನೆ. ನೀವು ಯಾವುದೇ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಾದರೂ ಇರಿ, ಯಾವ ಗ್ರೂಪಲ್ಲಾದರೂ ಇರಿ, ಹಣದ ಹಿಂದೆ ಹೋದರೆ ಈ ಜೂದಾಸ್ ಗತಿನೇ ಆಗೋದು. ಈಗ ವಾಕ್ಯ ತೆಗೆದ್ರೆ ಗೊತ್ತಾಗುತ್ತೆ. ನೇಣು ಹಾಕೊಂಡು ಸತ್ತೋದ, ಅಯ್ಯಯ್ಯೋ ಯಾಕೆ ಸತ್ತ ಇವನು? ಯಾರು ಇವನು? ಸತ್ತವನು ಯಾರು? ಸತ್ತವನು ಜೂದಾಸ್. ಇವನು ಎಲ್ಲಿದ್ದ? ಯಾರ ಜೊತೆಗಿದ್ದ? ಯೇಸು ಜೊತೆಗಿದ್ದ. ಯೇಸು ಜೊತೆಗಿದ್ದವನು ಸತ್ತೋಗ್ಬಿಟ್ನಾ? ಯೇಸು ಜೊತೆಗಿದ್ದವನ್ನೇ ಹೀಗೆ ನೇಣು ಹಾಕೊಂಡು ಸತ್ತ ಮೇಲೆ ನಮ್ಮ ಪರಿಸ್ಥಿತಿ ಏನು? ನೀನು ಇವನ್ ಥರ ಇದ್ದರೆ ನಿಮ್ಮ ಪರಿಸ್ಥಿತಿನೂ ಅದೇನೆ, ನೇಣು ಹಾಕೊಂಡು ಸಾಯಬೇಕಾಗುತ್ತೆ. ಸುಮ್ಮನೆ ಕ್ರಿಶ್ಚಿಯನ್ ಅಂತ ಬಿಲ್ಡಪ್ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ನೋಡಿ, ಹೀಗೆ ಬೈಬಲ್ ಓಪನ್ ಮಾಡುವಾಗ ಏನಾದರೂ ಒಂದು ಕಾಣಿಸುತ್ತೆ, ಓದಿ ನಾವು ತಿಳ್ಕೊಬೇಕು. ಅವಾಗ ದೇವರು ನಮ್ಮ ಜೊತೆಗೆ ಏನು ಮಾಡ್ತಾರೆ? ಮಾತಾಡ್ತಾರೆ. ನೀವು ಅವರಂತೆ ಆಗಬೇಡಿ ಅಂತ ಯೇಸುಸ್ವಾಮಿ ಹೇಳಿದ ಮಾತಿನ ಪ್ರಕಾರ ನೀನು ಯೂದನ ಹಾಗೆ ಆಗಬೇಡ ಅಂತ. ಯೂದನಾಗೆ ಆಗಬೇಡ ಅಂದ್ರೇನು? ಕ್ರಿಶ್ಚಿಯನ್ ಆಗಿದ್ದು ಕ್ರಿಸ್ತನ ಜೊತೆಗೆ ಬದುಕು, ಲೋಕ ಜೊತೆಗೆ ಬದುಕಬೇಡ, ದುಡ್ಡಿನ ಹಿಂದೆ ಹೋಗಬೇಡ. ಹೋದರೆ ಸತ್ತೋಗ್ತೀಯಾ, ಮಾನಸಿಕ ರೋಗಿ ಆಗ್ತೀಯಾ, ಒದ್ದಾಡ್ತೀಯಾ, ನರಳಾಡ್ತೀಯಾ. ಬಿಟ್ಟು ಬಾ, ಯೇಸು ಕಡೆಗೆ ಬಾ. ಯೇಸುಕ್ಕಿಂತ ಬೆಲೆ ಇರೋದು ಈ ಪ್ರಪಂಚದಲ್ಲಿ ಯಾವುದಿದೆ ಹೇಳಿ ನೋಡೋಣ. ಆದರೆ ಯೇಸುಗೆ ನಾವು ಆ ಬೆಲೆ ಕೊಡ್ತಾ ಇದ್ದೀವಾ? ನಮ್ಮ ಬಿಸ್ನೆಸ್ಸಿಗೆ, ನಮ್ಮ ವಿದ್ಯಾಭ್ಯಾಸಕ್ಕೆ, ನಮ್ಮ ಸೌಂದರ್ಯಕ್ಕೆ, ನಮ್ಮ ಶಕ್ತಿಗೆ, ನಮ್ಮ ಈ ಲೋಕದ ಜೀವನಕ್ಕೆ, ನಮ್ಮ ದೇಹಕ್ಕೆ, ದೇಹದ ಸುಖಕ್ಕೆ ಕೊಡುವಷ್ಟು ಬೆಲೆ ಕ್ರಿಸ್ತನಿಗೆ ಕೊಡ್ತಾ ಇದ್ದೀವಾ? ದೇವರ ವಾಕ್ಯಕ್ಕೆ ಕೊಡ್ತಾ ಇದ್ದೀವಾ? ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಭಾನುವಾರ ಚರ್ಚಿಗೆ ಹೋಗ್ತಾ ಇದ್ದೀವಲ್ಲ, ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಭಾನುವಾರ ಕ್ರಿಶ್ಚಿಯನ್ ಅಂತ ಇದ್ಮೇಲೆ ಭಾನುವಾರ ಚರ್ಚಿಗೆ ಹೋಗದೆ ಮಸೀದಿಗೆ ಹೋಗೋಕ್ಕಾಗಲ್ಲಲ್ಲ. ಮಸೀದಿಗೆ ಹೋಗೋಕ್ಕಾಗುತ್ತಾ? ಚರ್ಚಿಗೆ ಹೋಗಬೇಕು. ಪಾಪ ಹಿಂದೂ ಸಹೋದರರು ಅವರು ಯಾವುದೋ ದಿವಸ ಮಾಡ್ತಾರೆ, ಅವ್ರು ಚರ್ಚಿಗೆ ಬರೋಕ್ಕಾಗತ್ತಾ? ಅವ್ರು ದೇವಾಲಯಕ್ಕೆ ಹೋಗ್ತಾರೆ. ಮುಸ್ಲಿಮ್ಸರು ನಮಾಜ್ ಮಾಡೋಕ್ಕೆ ಚರ್ಚಿಗೆ ಬರ್ತಾರಾ? ಇಲ್ಲ, ಅವ್ರು ಮಸೀದಿಗೆ ಹೋಗ್ತಾರೆ. ಹಾಗೆ ನಾವು ಚರ್ಚಿಗೆ ಹೋಗದೆ ಇನ್ನೆಲ್ಲಿ ಹೋಗೋದು? ಆದರೆ ನಾವು ಎಷ್ಟು ಮೋಸ ಅಂದರೆ, ನಾವು ಯಾರಿಗೆ ಕಣ್ಣಿಗೆ ಕಾಣದ ಹಾಗೆ ಮುಸ್ಕೆಲ್ಲ ಹಾಕ್ಕೊಂಡು ಮಾಟ ಮಂತ್ರಕ್ಕೆ ಹೋಗ್ತೀವಿ, ಚರ್ಚಲ್ಲಿ ವರ್ಕೌಟ್ ಆಗಿಲ್ಲ ಅಂದರೆ. ಹುಟ್ಟು ಕ್ರಿಶ್ಚಿಯನ್ಸ್ ಜೂದಾಸ್ ಥರದವ್ರು ಇರ್ತಾರೆ ಎಲ್ಲ ಕಡೆಗೂ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹುಡುಕಬೇಕಾಗಿದ್ದು ಆನಂದವನ್ನು ಹಣದಲ್ಲಿ ಅಲ್ಲ. ಜೂದಾಸ್ ಹುಡುಕದ ದುಡ್ಡಲ್ಲಿ ಸಿಗುತ್ತೆ, ಏನೋ ನೆಮ್ಮದಿಯಾಗಿ ಬದುಕ್ಬೋದು ಅಂತ. ಏನು ಸಿಕ್ಕಿಲ್ಲ, ಸಿಕ್ಕಿದ್ದು ಮರಣ. ಸೈತಾನ ಇವತ್ತು ಎಲ್ಲ ಮನುಷ್ಯರಿಗೂ ತೋರಿಸ್ತಾ ಇರೋದು ಬರೀ ದುಡ್ಡು ಮಾತ್ರ ತೋರಿಸ್ತಾನೆ. ಪ್ರತಿಯೊಂದು ಫೀಲ್ಡಲ್ಲೂ, ರಾಜಕೀಯದಲ್ಲಿ ಬಂದರೆ ಅಲ್ಲಿ, ಕರಿಸ್ಮ್ಯಾಟಿಕಲ್ಲಿ ಬಂದರೆ ಅಲ್ಲಿ, ಧಾರ್ಮಿಕತೆ ರಿಲಿಜಿಯಸ್ಸಲ್ಲಿ ಬಂದರೆ ಅಲ್ಲಿ, ಚರ್ಚ್ ಅಂತ ಬಂದರೆ ಅಲ್ಲಿ, ಪ್ರತಿ ಒಂದರಲ್ಲೂ ಇವತ್ತು ಪಿಶಾಚಿ ತೋರಿಸ್ಕೊಡ್ತಾ ಇರೋದು ದುಡ್ಡಿನ ಕಡೆ ಫೋಕಸ್. ಎಲ್ಲೇ ಹೋಗಿ ದುಡ್ಡಿದ್ದಿದ್ರು ನಿಂಗೆ ಈ ಥರ ಆಗ್ತಾ ಇರಲಿಲ್ಲ. ನಿಂಗೆ ಯಾಕೆ ಮರ್ಯಾದೆ ಇಲ್ಲ ಗೊತ್ತಾ? ಯಾಕೆ ಮರ್ಯಾದೆ ಕೊಡ್ತಾ ಇಲ್ಲ ಜನ ಗೊತ್ತಾ? ದುಡ್ಡಿಲ್ಲ. ಅವಾಗೇನು ಅನ್ಸುತ್ತೆ ನಮಗೆ? ಈ ಹಣ್ಣನ್ನು ತಿಂದು ನಿನಗೆ ಮರ್ಯಾದೆ ಬರುತ್ತೆ. ಮರ್ಯಾದೆಗೋಸ್ಕರ ಹಣ್ಣು ತಿನ್ಲಿಕ್ಕೆ ಹೋಗ್ತೀವಿ, ಹಾಳಾಗಿ ಹೋಗ್ತೀವಿ. ಸತ್ತಾಗ ಏನಂತ ಕರೀತಾರೆ? ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರಾ? ಏನಂತ ಕರೀತಾರೆ? ಪಾಪ ತುಂಬ ಮರ್ಯಾದಸ್ಥ ಮಲ್ಕೊಂಡಿದ್ದಾರೀಗ ಅಂತ ಹೇಳ್ತಾರಾ? ಹೆಣ ಅಂತಲೇ ಹೇಳೋದು. ಮರ್ಯಾದಸ್ಥ ಅಂತ ಹೇಳೋದಿಲ್ಲ, ಹೆಣ ಅಷ್ಟೇ. ಇದು ಯಾವತ್ತು ಮೈಂಡಲ್ಲಿರಲಿ. ಯೇಸು ಇಲ್ಲದ ಜೀವನ ಒಂದು ರೀತಿ ಹೆಣನೇ. ಯಾಕೆಂದರೆ ಯೇಸು ಹೇಳ್ತಾರಲ್ಲ, ಐ ಆಮ್ ದ ಲೈಫ್, ನಾನೇ ಜೀವ, ನಾನೇ ನಿನ್ನಲ್ಲಿಲ್ಲ ಅಂದಮೇಲೆ ನಿನಗೇನಿದೆ ಮತ್ತೆ? ಯು ಮೈನಸ್ ಜೀಸಸ್ ವಾಟ್?
ಹೆಣ. ಯು ಪ್ಲಸ್ ಜೀಸಸ್ ಲೈಫ್, ಬಿಕಾಸ್ ಜೀಸಸ್ ಇಸ್ ಲೈಫ್. ಯು ನಥಿಂಗ್. ಜೀಸಸ್ ಈಸ್ ಎವ್ರಿಥಿಂಗ್. ಕ್ರಿಸ್ತನೊಂದಿಗಿದ್ರೆ ಬೆಲೆ, ಅದು ಫಸ್ಟ್ ಹೋಗ್ಲಿ ತಲೆಗೆ. ದುಡ್ಡಿದ್ರಲ್ಲ ಬೆಲೆ. ಯಾರು ಹೇಳಿದ್ರು ದುಡ್ಡಿದ್ರೆ ಬೆಲೆ ಅಂತ? ದುಡ್ಡಿದ್ರೆ ಬೆಲೆ ಅಲ್ಲ, ಹೊಲೆ. ಕ್ರಿಸ್ತನಿದ್ರೇ ಬೆಲೆ. ಯಾಕೆ ಅಂದರೆ ಕ್ರಿಸ್ತನೇ ದೇವರು, ಅವರೇ ಜೀವ. ಜೀವ ಇದ್ರೇ ಅಲ್ವಾ ಬೆಲೆ ಮನುಷ್ಯನಿಗೆ. ಹೆಣಕ್ಕೆ ಬೆಲೆ ಕೊಡ್ತೀರಾ ಯಾರಾದರೂ? ಹೆಣಕ್ಕೆ ಬೆಲೆ ಕೊಡ್ತೀರಾ? ಹೆಣಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ. ಜೀವ ಇರೋ ತನಕ ಮಾತ್ರ ಒಬ್ಬ ಮನುಷ್ಯನಿಗೆ ಬೆಲೆ. ಜೀವ ಹೋಗ್ಬಿಟ್ರೆ ಅವನಿಗೆ ಹೊಲೆ. ಹೊಲೆ ಅಂದರೆ ಗೊತ್ತಲ್ವಾ? ಹೊಲ್ಲೆಸು, ಹೊಲಸು, ಗಲೀಜು. ಹೆಣವನ್ನು ಮನೆಯಲ್ಲಿ ಇಟ್ಕೊಂಡ್ರೆ 4 ದಿನ ಇಟ್ಕೊಂಡ್ರೆ ಏನಾಗುತ್ತೆ? ಲಾಜರ್ರ ಸಮಾಧಿ ಹತ್ರ ಬಂದು, ಯೇಸು ಸ್ವಾಮಿ ನಿಮ್ಮ ಪ್ರೀತಿಯ ಸಹೋದರನನ್ನು ನೋಡ್ಬೇಕು ನಾನು, ಕಲ್ಲು ಓಪನ್ ಮಾಡಿ ಅಂತ ಹೇಳಿದಾಗ ಲಾಜರ್ನ ಸಹೋದರಿಯರು ಏನು ಹೇಳಿದರು? ಅಯ್ಯೋ ಹೊಲಸು, ಹೊಲೆ, ಗಬ್ಬು ವಾಸನೆ ಬರುತ್ತೆ, ನೋ ತೆಗಿಬೇಡಿ ಅಂದರೆ ಹೇಳಿದ್ರಾ? ಎಷ್ಟು ಒಳ್ಳೆ ಸಹೋದರಿ ಆದರೂ, ಸಹೋದರ ಆದರೂ, ಗಂಡ ಆದರೂ, ಹೆಂಡತಿ ಆದರೂ, ಮಕ್ಕಳಾದರೂ, ಹೆಣ ಆಗಿ 4 ದಿನ ಆದಮೇಲೆ ಮತ್ತೆ ವಾಪಸ್ ಹೆಣದ ಬಾಕ್ಸ್ ಓಪನ್ ಮಾಡಿ ಅಂದರೆ ಮೂಗು ಮುಚ್ಕೊಂಡೇ ಬರ್ತಾರೆ. ಅಯ್ಯೋ ಗಬ್ಬು ವಾಸನೆ ಬರುತ್ತೆ ಅಂತ. ನಾವು ಸದ್ಯಕ್ಕೆ ಶವದ ಪೆಟ್ಟಿ ಒಳಗಡೆ ಇಲ್ಲ, ಆದರೆ ಜೀವಂತ ಶವಗಳಾಗಿದ್ದೀವಿ ಎಷ್ಟೋ ಜನ. ಯಾಕೆ ಕೇಳಿದರೆ ಕ್ರಿಸ್ತನಿಲ್ಲ. ಕ್ರಿಸ್ತನಿಲ್ಲ, ದೇವರಿಲ್ಲದ ಜೀವನ ಮರಣಕ್ಕೆ ಸಮಾನ. ಲೈಫ್ ವಿತೌಟ್ ಕ್ರೈಸ್ಟ್ ಇನ್ ಯು ಈಸ್ ಡೆತ್. ನಿನ್ನಲ್ಲಿ ಕ್ರಿಸ್ತನಿಲ್ಲದೆ ಇದ್ರೆ ನೀನು ಕ್ರಿಶ್ಚಿಯನ್ ಆಗಿದ್ದರೂ ನೀನು ಹೆಣನೇ, ಒಂದು ರೀತಿ ಹೊಲೆನೇ. ಲೋಕದ ಪಾಲಿಗೆ ನೀನು ಏನೂ ಇಲ್ಲ, ಝೀರೋ ಅಂತ ಇಟ್ಕೋ. ಆದರೂ ನಿನ್ನ ಒಳಗಡೆ ಕ್ರಿಸ್ತನಿದ್ರೆ ನಿನಗೆ ಬೆಲೆ, ಸ್ವರ್ಗದಲ್ಲಿ ಬೆಲೆ, ದೇವರ ಸನ್ನಿಧಿಯಲ್ಲಿ ಬೆಲೆ. ಇವತ್ತು ನಮಗೆ ಯಾರ ಹತ್ರ ಬೆಲೆ ಬೇಕು? ದೇವರು ಮನುಷ್ಯನಿಗೆ ಬೆಲೆ ಕೊಟ್ಟು ತನ್ನ ಆತ್ಮವನ್ನು ಕೊಟ್ಟು ಸೃಷ್ಟಿ ಮಾಡಿದರು, ಆದರೆ ಅವನು ಉಳಿಸ್ಕೊಳ್ಳಿಲ್ಲ. ಏದೇನು ತೋಟದಲ್ಲಿ ನೀನಿದು ತಿಂದರೆ ನಿನಗೆ ಬೆಲೆ ಅಂತ ಸೈತಾನ ಹೇಳ್ದ. ಅದು ತಿನ್ಲಿಕ್ಕೆ ಹೋದ, ಬೆಲೆ ಕಂಡ್ಕೊಳ್ಳಿಕ್ಕೆ ಹೋದ, ಹೊಲೆಯಾಗಿ ಹೋದ, ಸತ್ತೋದ ಆತ್ಮದಲ್ಲಿ, ದೇವರಿಂದ ದೂರ ಆಗೋದ. ಅಂದರೆ ದೇವರು ಕರುಣಾಮಯಿ, ಮನುಷ್ಯನ ಹುಡ್ಕೊಂಡು ಬಂದರು. ಯಾವುದೇ ಬೆಲೆ ಇಲ್ಲದ ನಮ್ಮನ್ನು ಬೆಲೆ ಉಳ್ಳವರನ್ನಾಗಿ ಮಾಡಬೇಕು ಅಂತ ತನ್ನ ಅಮೂಲ್ಯ ರಕ್ತವನ್ನು ಚೆಲ್ಲಿ ನಮ್ಮ ಪಾಪದ ಕಲೆಯನ್ನು ಅವರು ತೊಳೆದು ತಮ್ಮ ಪವಿತ್ರ ಆತ್ಮನನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಬರುವ ಪ್ರತಿಯೊಬ್ಬರಿಗೂ ಕೂಡ ದೇವರು ತನ್ನ ಆತ್ಮವನ್ನು ಮತ್ತೊಮ್ಮೆ ಕೊಡ್ತಾರೆ. ಏದೇನು ತೋಟದಲ್ಲಿ ಆದಾಮನಿಗೆ ಕೊಟ್ಟ ಹಾಗೇನೆ ನಮಗೂ ಕೂಡ ದೇವರು ತಮ್ಮ ಆತ್ಮವನ್ನು ನಮ್ಮ ಅಂತರಂಗದಲ್ಲಿ ಕೊಡ್ತಾರೆ. ಇದರಿಂದ ನಮಗೇನು ಸಿಗುತ್ತೆ ಕೇಳಿದರೆ ಬೆಲೆ ಸಿಗುತ್ತೆ. ಈ ಬೆಲೆಯನ್ನು ಮತ್ತೆ ಹಾಳು ಮಾಡ್ಕೋಬಾರ್ದು. ಈಗ ನಮಗೆ ಸಿಕ್ಕಿರೋ ಬೆಲೆ ಸಾಧಾರಣ ಬೆಲೆ ಅಲ್ಲ. ಈಗ ನಮಗೆ ಸಿಕ್ಕಿರೋ ಬೆಲೆ ಏನು ಗೊತ್ತಾ? ದೇವರ ಮಕ್ಕಳು ಎಂಬ ಒಂದು ಸ್ಥಾನ ಸಿಕ್ಕಿದೆ, ದೇವರ ಆಲಯ ಎಂಬ ಒಂದು ಸ್ಥಾನ ಸಿಕ್ಕಿದೆ, ಯೇಸು ಕ್ರಿಸ್ತನ ಸಹೋದರ ಸಹೋದರಿ ಎಂಬ ಒಂದು ಸ್ಥಾನ ನಮಗೆ ಸಿಕ್ಕಿದೆ, ದೇವರ ಮನೆತನದವರು ಎಂಬ ಒಂದು ಸ್ಥಾನ ಸಿಕ್ಕಿದೆ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಎಂಬ ಒಂದು ಸ್ಥಾನ ನಮಗೆ ಸಿಕ್ಕಿದೆ, ಯೇಸು ಕ್ರಿಸ್ತನ ಶಿಷ್ಯರು ಎಂಬ ಒಂದು ಸ್ಥಾನ ನಮಗೆ ಸಿಕ್ಕಿದೆ, ಕ್ರಿಸ್ತ ಯೇಸುವಿನ ದೇಹದ ಅಂಗ ಎಂಬ ಒಂದು ಸ್ಥಾನ ಸಿಕ್ಕಿದೆ. ಇಷ್ಟು ಶ್ರೇಷ್ಠವಾದ ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥ ಅಮೂಲ್ಯವಾದ ಸ್ಥಾನದಿಂದ ನಾವು ತೊಳೆದ ಹಂದಿ ಮತ್ತೆ ಕೆಸರಿಗೋಯ್ತು ಅನ್ನೋ ಥರ ಇಳಿದು ಕೆಳಗಡೆ ಹೋಗಬಾರ್ದು. ಮತ್ತೆ ತಿನ್ನಲಿಕ್ಕೆ, ಹೊಲಸು ತಿನ್ನಲಿಕ್ಕೆ, ಮತ್ತೆ ದುಡ್ಡು ಲೋಕ ಅಂತ ಇಳಿದು ಹೋಗಬಾರ್ದು. ಒಮ್ಮೆ ಕ್ರೈಸ್ತ ವಿಶ್ವಾಸಿಯಾಗಿ ವಿಶ್ವಾಸಕ್ಕೆ ಬಂದ ಮೇಲೆ ನಾವು ಮೇಲೆ ಹೋಗಬೇಕು, ಮೇಲೆ ಹೋಗೋದು ನೋಡಬೇಕು, ಮತ್ತೆ ಕೆಳಗೆ ನೋಡೋದಲ್ಲ, ಕೆಳಗೆ ಹೋಗೋದಲ್ಲ. ಅದರಷ್ಟು ಹೊಲಸು ಬೇರೆ ಯಾವುದೂ ಇಲ್ಲ. ಜೂದಾಸ್ ಅದೇ ಹೊಲಸು ಮಾಡೋಕ್ಕೆ ಹೋಗಿದ್ದು. ಅವನಿಗೆ ಅಮೂಲ್ಯವಾದ ಕರೆ ಸಿಕ್ತು, ಅಮೂಲ್ಯವಾದ ಜೀವನ ಸಿಕ್ತು, ಅಮೂಲ್ಯವಾದ ಒಂದು ವ್ಯಕ್ತಿತ್ವ ಸಿಕ್ತು. ಆದರೆ ಅವನೇನು ಮಾಡ್ದ? ಅದರಲ್ಲಿ ಇರೋದು ಬಿಟ್ಬಿಟ್ಟು ಹೊಲಸು ತಿನ್ನೋಕೆ ಹೋದ. 30 ಬೆಳ್ಳಿ ಕಾಸಿಗೋಸ್ಕರ ಆಸೆ ಪಟ್ಟ. ಲಾಸ್ಟಿಗೆ ಅವ್ನು ನೇಣು ಹಾಕೊಂಡು ಸತ್ತೋದ, ಅಂದರೆ ನಾಶವಾಗಿ ಹೋದ ಅಂತ.
ಅದರಿಂದ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮನ್ನು ದೇವರು ಕರೆದಿರೋದು ಯಾವಾಗಲೂ ಹರ್ಷಚಿತ್ತರಾಗಿ ಬದುಕಲಿಕ್ಕೆ. ನೆನ್ಪಿಟ್ಕೊಳ್ಳಿ, ರಿಜಾಯ್ಸ್ ಆಲ್ವೇಸ್, ರಿಜಾಯ್ಸ್ ಆಲ್ವೇಸ್, ಯಾವಾಗಲೂ ಸಂತೋಷವಾಗಿರಿ. ಈ ಸಂತೋಷ ನಮಗೆ ಸಿಗೋದು ನಾವು ಪಡೆದ ದೇವರಾತ್ಮನ ಮುಖಾಂತರ. ಈ ದೇವರಾತ್ಮ ನಮ್ಮನ್ನು ಏನು ಮಾಡ್ತಾರೆ ಗೊತ್ತಾ? ದ ಹೋಲಿ ಸ್ಪಿರಿಟ್ ವಿಲ್ ಕನೆಕ್ಟ್ ಯು ಟು ಜೀಸಸ್. ಹೋಲಿ ಸ್ಪಿರಿಟ್ ವಿಲ್ ಕನೆಕ್ಟ್ ಯು ಟು ಜೀಸಸ್. ಪವಿತ್ರಾತ್ಮ ನಮ್ಮನ್ನು ಜೀಸಸ್ಗೆ ಕನೆಕ್ಟ್ ಮಾಡ್ತಾರೆ, ಬೇರೆ ಎಲ್ಲಿಗೂ ಕನೆಕ್ಟ್ ಮಾಡೋದಿಲ್ಲ. ನಾವು ಜೀಸಸ್ಗೆ, ಜೀಸಸ್ ನಿಜವಾದ ದ್ರಾಕ್ಷಾ ಬಳ್ಳಿ, ಆ ದ್ರಾಕ್ಷಾ ಬಳ್ಳಿಗೆ ನಮ್ಮನ್ನು ಕನೆಕ್ಟ್ ಮಾಡೋದೇ ಈ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನಮ್ಮಲ್ಲಿ ಬಂದ ಮೇಲೆ ನಾವು ಜೀಸಸ್ಗೆ ಕನೆಕ್ಟ್ ಆಗ್ಲಿಕ್ಕೆ ಆಗೋದು. ವಿತೌಟ್ ಹೋಲಿ ಸ್ಪಿರಿಟ್ ಯು ಆರ್ ಡಿಸ್ಕನೆಕ್ಟೆಡ್. ವಿತ್ ಹೋಲಿ ಸ್ಪಿರಿಟ್ ಯು ಆರ್ ಕನೆಕ್ಟೆಡ್ ಟು ಜೀಸಸ್. ಜೀಸಸ್ಗೆ ಈ ಪವಿತ್ರಾತ್ಮನ ಮುಖಾಂತರ ನಾವು ಕನೆಕ್ಟೆಡ್ ಆಗಿರುವಾಗ ನಮ್ಮ ಜೀವಿತದಲ್ಲಿ ಯೇಸು ಹೇಳಿದಾಗೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ. ನನ್ನಲ್ಲಿರುವ ಆನಂದ, ಶಿರಸ್ಸಾದ ಯೇಸುವಿನಿಂದ ಹರಿದು ಬರುವ ಆನಂದ, ಅಂಗ, ಅವರ ಒಂದು ಶರೀರದ ಅಂಗವಾದ ನನಗೂ ಒಂದು ಅನುಗ್ರಹವಾಗಿ, ಕೃಪೆಯಾಗಿ ಸಿಗ್ತದೆ. ಅದಕ್ಕೆ ಯೇಸು ಹೇಳ್ತಾರೆ, ರಿಮೈನ್ ಇನ್ ಮೀ, ರಿಮೈನ್ ಇನ್ ಮೀ. ಯೋಹಾನನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯ 10ನೇ ವಾಕ್ಯ ಅನ್ಸುತ್ತೆ. ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 10. ಅದಲ್ಲ ಯೇಸು ಹೇಳ್ತಾ ಇದ್ದಾರೆ 9ನೇ ವಾಕ್ಯ, ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. ರಿಮೈನ್ ಇನ್ ಮೈ ಲವ್, ಅಬೈಡ್ ಇನ್ ಮೈ ಲವ್, ಅಬೈಡ್ ಇನ್ ಮೈ ಲವ್. ಐದನೇ ವಾಕ್ಯನು ಹೇಳುತ್ತೆ ನೋಡಿ, ಐ ಆಮ್ ದ ವೈನ್, ಯು ಆರ್ ದ ಬ್ರಾಂಚಸ್. ದೋಸ್ ಹೂ ಅಬೈಡ್ ಇನ್ ಮೀ ಆ್ಯಂಡ್ ಐ ಇನ್ ದೆಮ್ ಬೇರ್ ಮಚ್ ಫ್ರೂಟ್, ಬಿಕಾಸ್ ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಯಾವುದೇ ಒಂದು ರೆಂಬೆ ತಗೊಳ್ಳಿ, ಯಾವ ಮರದ ರೆಂಬೆ ಆದರೂ, ಅದು ಆ ಮೂಲ ಕಾಂಡದ ಜೊತೆಯಲ್ಲಿ ಒಂದಾಗಿ ಇಲ್ಲದೆ ಇದ್ದರೆ ಆ ರೆಂಬೆ ಏನಾಗುತ್ತೆ? ಬಾಡಿ ಹೋಗುತ್ತೆ, ಒಣಗೋಗುತ್ತೆ, ಲಾಸ್ಟಿಗೆ ಅದು ಮಣ್ಣಾಗಿ ಹೋಗುತ್ತೆ, ನಾಶ ಆಗೋಗುತ್ತೆ, ಇಲ್ಲದಾಗ ಹೋಗುತ್ತೆ. ನಮ್ಮ ಜೀವನನೂ ಅಷ್ಟೇ. ಕ್ರಿಸ್ತನ ಜೊತೆಗೆ ಒಂದಾಗಿ ಇಲ್ಲದೆ ಇದ್ದರೆ ನಿಧಾನ ಬಾಡಿ ಹೋಗುತ್ತೆ. ಆ ಬಾಡ್ತಾ ಇರಬೇಕಾದ್ರೆ ಗೊತ್ತಾಗಬೇಕು ನಮಗೆ, ನಾನು ಕ್ರಿಸ್ತನಲ್ಲಿ ಇಲ್ಲ, ದೂರ ಹೋಗ್ತಾ ಇದ್ದೀನಿ ಅಂತ. ಇಮ್ಮಿಡಿಯೇಟಾಗಿ ವಾಪಸ್ ಬರಬೇಕು. ಒಣಗಿ ಹೋಗೋ ಮಟ್ಟಕ್ಕೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ. ಒಣಗಿ ಹೋದ್ಮೇಲೆ ಮತ್ತೆ ಬೆಂಕಿಗೆ ಹೋಗೋದು. ಒಣಗಿದ ಕವಲುಗಳನ್ನು ಆರಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಇದೆಯಾ ವಾಕ್ಯ? ಹಾಂ, ಎಲ್ಲಿದೆ? 6ನೇ ವಾಕ್ಯ, ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು, ಅವನು ಒಣಗಿ ಹೋಗ್ತಾನೆ. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಸ್ವರ್ಗಕ್ಕೆ ಕೊಂಡೊಯ್ಯಲಾಗುವುದು. ಒಣಗಿ ತಗೊಂಡೋಗಿ ಅಲ್ಲೇನು ಮಾಡ್ತಾರೆ ದೇವರು? ಯಾವಾಗಲೂ ಹಸಿರಾಗಿರಿ, ಆಯಿತಾ? ಯಾವಾಗಲೂ ಹಸಿರಾಗಿರಿ. ಹಸಿರಾಗಿರ್ಬೇಕಾದ್ರೆ ರಿಮೈನ್ ಇನ್ ಹಿಸ್ ಲವ್, ರಿಮೈನ್ ಇನ್ ಕ್ರೈಸ್ಟ್. ಯಾವಾಗಲೂ ಕ್ರಿಸ್ತನಲ್ಲಿ ನೆಲೆಗೊಂಡಿರಿ. ಕ್ರಿಸ್ತನಲ್ಲಿ ನೆಲೆಗೊಂಡಿರೋದು ಹೇಗೆ? ಮೊದಲನೇದಾಗಿ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು. ಎರಡನೇದಾಗಿ ಈ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಮ್ಮ ಜೀವನವನ್ನು ಜೀವಿಸಬೇಕು. ಮೊದಲನೇದಾಗಿ ಪವಿತ್ರಾತ್ಮನ ಸ್ವೀಕಾರ ಮಾಡಬೇಕು. ಎರಡನೇದಾಗಿ ಈ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಮ್ಮ ಜೀವನವನ್ನು ಜೀವಿಸಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಒಂದು ದಾರಿ ಏನು ಗೊತ್ತಾ? ಅವರ ವಾಕ್ಯದಲ್ಲಿ ಮಗ್ನರಾಗಿರೋದು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಒಂದು ದಾರಿ ಅವರ ವಾಕ್ಯದಲ್ಲಿ ಮಗ್ನರಾಗಿರೋದು. ಅದನ್ನೇ ಕೀರ್ತನೆ 1ರಲ್ಲಿ ನಾವು ಓದಿದ್ದು, ಹಗಲಿರುಳು ಎನ್ನದೇ ಅದನ್ನೇ ಧ್ಯಾನಿಸುತ್ತಿರುವವನು ಯಾರೋ ಅವನೇ ಧನ್ಯನು. ಅವನು ಹೇಗಿರ್ತಾನೆ?
ಒಣಗಿದ ಕವಲಿನ ಹಾಗೆ ಇರ್ತಾನೆ. ಹೌದಾ? ಹೇಗಿರ್ತಾನೆ? ನದಿಯ ತೀರದಲ್ಲಿ ನೆಟ್ಟ ಗಿಡ ಯಾವ ರೀತಿ ಯಾವಾಗಲೂ ಹಸಿರಾಗಿ ಸಕಾಲಕ್ಕೆ ಫಲ ಕೊಡುತ್ತದೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ ಹಸಿರಾಗಿರುತ್ತೆ. ನಮ್ಮ ಜೀವನ ಹಸಿರಾಗಿದ್ದಷ್ಟು ನಾವು ಓಡ್ತೀವಿ. ನಮ್ಮ ಜೀವನದಲ್ಲಿ ಎಷ್ಟು ಆನಂದ ಇದೆಯೋ, ದಟ್ ಜಾಯ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರನ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ನಿನ್ನನ್ನು ಓಡಿಸೋದು ಯಾರು ಗೊತ್ತಾ? ನಿನ್ನ ಒಳಗಡೆ ಪವಿತ್ರಾತ್ಮ ಉಂಟು ಮಾಡುವ ಆನಂದ ಇದೆಯಲ್ವಾ, ಆ ಆನಂದ. ದುಡ್ಡಿಗಾಗಿ ಓಡಿಸೋದು ನಿನ್ನನ್ನು ಯಾರು ಹೇಳು? ನಿನ್ನ ಶರೀರದಲ್ಲಿ ಒಂದು ಫ್ಲಶಲ್ಲಿ ಒಂದು ಪ್ಲೆಷರ್ ಬರುತ್ತಲ್ವ, ಇನ್ನೂ ಬೇಕು, ಇದ್ರೆ ದಟ್ ಪ್ಲೆಷರ್ ವಿಲ್ ಮೇಕ್ ಯು ರನ್ ಟು ಮೇಕ್ ಮೋರ್ ಮನಿ. ನೀವು ಏನೇ ಹೇಳಿ ನಿಮ್ಮ ನಾಟಕ ನಡೆಯಲ್ಲ. ನೀವು ಏನಾದರೂ ಎಕ್ಸ್ಕ್ಯೂಸ್ ಹೇಳ್ಕೊಳ್ಳಿ, ಕತೆ ಎಲ್ಲ ಹೇಳಿ ಪ್ರಯೋಜನ ಇಲ್ಲ. ಮತ್ತು ಯಾರು ಓಡಿಸ್ತಾ ಇದ್ದಾರೆ? ಪವಿತ್ರಾತ್ಮರು ಓಡಿಸ್ತಾರಾ? ಪವಿತ್ರಾತ್ಮರು ಓಡಿಸ್ತಾರೆ. ಯಾರನ್ನ ಓಡಿಸ್ತಾರೆ ಕೇಳಿದರೆ, ಸೋಂಬೇರಿ ಆಗಿರಬೇಡ. ಸೋಂಬೇರಿತನ ಇದ್ದರೆ ನೀನು ಕಳ್ತನ ಮಾಡ್ತೀಯ. ಕಳ್ತನ ಬಿಟ್ಟು ದುಡಿದೇ ಇದ್ದವನು ತಿನ್ನಲೂಬಾರ್ದು ಅಂತ ಹೇಳಿರೋದು. ಇದೊಂದು ವಾಕ್ಯ ಹಿಡ್ಕೊಂಡು ಎಷ್ಟು ಜನ ಬಿಸ್ನೆಸ್ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಗೊತ್ತಾ? ದೇವ್ರು ಹೇಳಿಲ್ಲ ಬ್ರದರ್ ದುಡಿಮೆ ಮಾಡಬೇಕು ಅಂತ, ದುಡಿದಿದ್ದನ್ನು ತಿನ್ನಬಾರ್ದು ಅಂತ. ನೀನು ಮಾಡೋ ದುಡಿಮೆನೇ ಕಳ್ತನ. ಅದನ್ನು ಮಾಡು ಅಂತ ಹೇಳಿದ್ದಾರೆ ದೇವರು? ಹೇಳಿದಾರಾ? ಹೇಳಿ, ಉತ್ತರ ಕೊಡಿ. ದೇವ್ರು ಹೇಗೆ ಹೇಳಿದ್ದಾರೆ? ಸೋಂಬೇರಿ ಆಗಿ ಓತ್ಲಾ ಹೊಡ್ಕೊಂಡು ಇವ್ರದ್ದು ಕಳ್ತನ ಮಾಡಿಕೊಂಡು ತಿನ್ನಬೇಡ. ಕಷ್ಟಪಟ್ಟು ದುಡಿಯೋನು ತಿನ್ಬೋದು, ದುಡಿದೇ ತಿನ್ನ ಯೋಗ್ಯತೆ ಇಲ್ಲ. ತಿನ್ಲಿಕ್ಕಾಗಿ ದುಡಿ, ಆಮೇಲೆ ಆ ದುಡಿಮೆಯಿಂದ ಇತರರಿಗೂ ಹೆಲ್ಪ್ ಮಾಡ್ಬೋದು ಅಂತ ಇದೆ. ನೀನು ಕಳ್ತನ ಮಾಡೋದು ಬಿಡ್ಬೋದು, ನಿನ್ನ ಜೊತೆಗಿರೋ ಕಳ್ಳರಿಗೂ ಹೆಲ್ಪ್ ಮಾಡ್ಬೋದು, ಅವರು ಕಳ್ತನ ಬಿಡ್ತಾರೆ ಅವಾಗ. ಅದಕ್ಕೆ ಹೇಳಿದ್ದು ಬಿಟ್ಟರೆ ಅದಲ್ಲದೆ ದುಡಿದು ಕೂಡಿಸಿ ಇಟ್ಟು ದುಡ್ಡು ಮಾಡುವಂಥ ದೇವರು ಎಲ್ಲೂ ಹೇಳಿಲ್ಲ. ಅದು ಹೇಳ್ತಾ ಇರೋದೇ ಇಹಲೋಕದ ಅಧಿಪತಿ, ನೀವು ಆರಾಧಿಸುವ ಸುಳ್ಳು ದೇವನು, ಪಿಶಾಚಿ ಹೇಳೋದು. ದುಡಿಯಪ್ಪ, ದುಡಿ. ಹಾಗಾದರೆ ನಾವೀಗ ದುಡಿಮೆ ಬಿಟ್ಟುಬಿಡ್ಬೇಕಾ? ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಮೊದಲು ತವಕ ಪಡು. ನಿನ್ನಲ್ಲಿ ಆ ತವಕ ಮೊದಲು ಬರಲಿ, ಆಗ ನಿನ್ನ ಅಗತ್ಯ ದೇವರು ಪೂರೈಸ್ತಾರೆ. ಸೋಂಬೇರಿತನ ಬಿಟ್ಟು ದುಡಿಬೇಡ ಅಂತವ್ರು ಹೇಳಲಿಲ್ಲ. ಆದರೆ ದುಡ್ಡು ಮಾಡು ಅನ್ನೋ ವಿಷಯ ಮಾತ್ರ ಬೈಬಲಲ್ಲೆಲ್ಲೂ ಹೇಳಿಲ್ಲ. ಬೈಬಲ್ ದುಡ್ಡಿನ ವಿಷಯದಲ್ಲಿ ಹೇಳೋದು ಒಂದೇ, ಹಣದ ವ್ಯಾಮೋಹ ಎಲ್ಲ ಕೇಡಿಗೂ ಮೂಲ, ನಾಶಾಗಿ ಹೋಗ್ತೀರಿ ಅಂತ. ದುಡ್ಡಿನ ಹಿಂದೆ ಯಾರೇ ಹೋದರು, ಕ್ರೈಸ್ತರಾದ ನಾವು ಹೋಗಬೇಕಾಗಿರೋದು ಯಾರ ಹಿಂದೆ? ಕ್ರಿಸ್ತನ ಹಿಂದೆ. ಈ ಕ್ರಿಸ್ತನ ಹಿಂದೆ ಹೋಗಬೇಕಾದ್ರೆ ಪರಿಶುದ್ಧಾತ್ಮರ ಒಳಗಿರ್ಬೇಕ್ರಿ. ಹೋಲಿ ಸ್ಪಿರಿಟ್ ಇರಬೇಕು. ಹೋಲಿ ಸ್ಪಿರಿಟ್ ಪ್ರೊಡ್ಯೂಸ್ ಮಾಡುವ ಜಾಯ್ ನಮ್ಮ ಒಳಗಡೆ ಇರಬೇಕು. ದೆನ್ ಯು ವಿಲ್ ರನ್ ಬಿಹೈಂಡ್ ಜೀಸಸ್ ಆ್ಯಂಡ್ ರನ್ ಫಾರ್ ಜೀಸಸ್. ಕ್ರಿಸ್ತನ ಹಿಂದೆ ಓಡ್ತೀರಿ, ಅವನ ಅನುಯಾಯಿಯಾಗಿ ಕ್ರಿಸ್ತನಿಗೋಸ್ಕರ ನೀವು ಓಡ್ತೀರಿ. ಶುಭ ಸಂದೇಶವನ್ನು ಸಾರ್ಥ. ಮಾತೆ ಮರಿಯಳು ಈ ಕ್ರಿಸ್ತನಿಗಾಗಿ ಓಡಿದ್ಲು. ಈ ಕ್ರಿಸ್ತನ ಶುಭ ಸಂದೇಶವನ್ನು ಸಾರ್ಥ ಎಲಿಜಬೆತ್ ಅಮ್ಮಳಿಗೆ ಇದನ್ನು ಹಂಚಬೇಕು ಅಂತ ಓಡಿದ್ಲು. ಕಾರಣ ಏನು? ಅವಳ ಒಳಗಡೆ ಆ ಒಂದು ಆನಂದ ತುಂಬಿತ್ತು. ಅವಳು ಹೇಳ್ತಾಳಲ್ವ, ಲೂಕ 2:47 ನನ್ನ ಆತ್ಮ ನನ್ನ ಕರ್ತನಲ್ಲಿ ಸಂತೋಷ ಪಡ್ತಾ ಇದೆ, ಉಲ್ಲಾಸ ಪಡ್ತಾ ಇದೆ, ಆನಂದಿಸ್ತಾ ಇದೆ. ಮೈ ಸ್ಪಿರಿಟ್ ರಿಜಾಯ್ಸಸ್ ಇನ್ ದ ಲಾರ್ಡ್ ಮೈ ಸೇವಿಯರ್. ಕರ್ತನಾದ ರಕ್ಷಕನಾದ ದೇವರಲ್ಲಿ ನನ್ನ ಮನಸ್ಸು, ನನ್ನ ಆತ್ಮ ಏನಾಗ್ತಾ ಇದೆ? ಉಲ್ಲಾಸ ಪಡ್ತಾ ಇದೆ. ಅದಕ್ಕೇ ಎಲಿಜಬೆತ್ ಮೇಲೆ ನೋಡ್ಕೊಂಡು ಬಂದಿರೋದು ಇಲ್ಲಿಗೆ. ಏನು ಹೇಳಲಿಕ್ಕೆ ಬಂದಿದ್ದು? ಓಡಿ ಬಂದಿದ್ದು ದೇವರ ದೂತನ ಮುಖಾಂತರ ಕೊಟ್ಟಂಥ ಆ ಸಂದೇಶ, ಆ ಮೆಸೇಜ್, ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಸಂದೇಶವನ್ನು ತೆಗೆದುಕೊಂಡು ಓಡಿ ಬಂದರು. ಅಥವಾ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬರ್ತಾ ಇದ್ದಾರೆ ಎಂಬ ಸಂದೇಶ, ರಕ್ಷಣೆಯ ಸಂದೇಶ, ರಕ್ಷಕನ ಸಂದೇಶವನ್ನು ಎತ್ಕೊಂಡು ಓಡಿ ಗುಡ್ಡಗಾಡು ಪ್ರದೇಶದಲ್ಲಿದ್ದಂಥ ತನ್ನ ಸೋದರ ಸಂಬಂಧಿ ಹತ್ರ ಓಡಿ ಹೋದರು ಇದನ್ನು ಹೇಳಲಿಕ್ಕೆ. ನಾವು ಹೋಗ್ತಾ ಇದ್ದೀವ ಎಲ್ಲಾದರೂ? ದುಡ್ಡು ಮಾಡೋಕ್ಕಾದರೆ ಊರು ಬಿಟ್ಟು ಹೊರದೇಶಕ್ಕೂ ಹೋಗ್ತೀವಿ. ಶುಭ ಸಂದೇಶ ಸಾರಕ್ಕೆ ಪಕ್ಕದ ಮನೆಗೂ ಹೋಗಲ್ಲ. ಹಾಗಾದರೆ ನಿಮ್ಮೊಳಗೆ ಯಾವ ಸ್ಪಿರಿಟ್ ಇದೆ? ಸುಮ್ಮನೆ ಹೋಲಿ ಸ್ಪಿರಿಟ್ ಅಂತೆಲ್ಲ ಬಿಲ್ಡಪ್ ಕೊಟ್ಟು ನಾಟಕ ಮಾಡಿ ಏಮರ್ಸ್ಬೇಡಿ.
ಹೋಲಿ ಸ್ಪಿರಿಟ್ ಇದ್ದರೆ ನಿಮ್ಮನ್ನು ಹೋಲಿ ಕೆಲಸಕ್ಕೆ ಲೀಡ್ ಮಾಡ್ತಾರೆ. ನಿಮ್ಮಲ್ಲಿ ನಿಮ್ಮದೇ ಆದ ಸ್ಪಿರಿಟ್ ಯಾವುದೋ ಬೇರೆ ಸ್ಪಿರಿಟ್ ಇದ್ದರೆ ನಿಮ್ಮ ಕೆಲಸಕ್ಕೆ ಲೀಡ್ ಮಾಡ್ತಾರೆ. ಇಫ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು ಫಾರ್ ಹೋಲಿ ವರ್ಕ್ ಆರ್ ದ ವರ್ಕ್ ಆಫ್ ದ ಹೋಲಿ ಒನ್. ದರ್ ಇಸ್ ಓನ್ಲಿ ಒನ್ ಈಸ್ ಹೋಲಿ, ದ ಹೋಲಿ ಗಾಡ್. If you have your own spirit or some other spirit, that will lead you to your own work of the flesh. ಅದರ ಹಿಂದೆ ಹೋದ್ರೆ ಎಲ್ಲಿ ಸಂತೋಷವಾಗಿರ್ಲಿಕ್ಕಾಗುತ್ತೆ? ಆಸೆ ಎಲ್ರಿಗೂ ಏನು, ನಮಗೆಲ್ರಿಗೂ ಆಸೆ ಏನು? ಸಂತೋಷವಾಗಿರಬೇಕು ಅಂತ. ಸಂತೋಷವಾಗಿರ್ಬೇಕಾದ್ರೆ ಒಂದೇ ದಾರಿ, ಮೂಲಬಳ್ಳಿ ಕವಲು ಬಳ್ಳಿ. ಒಂದಾಗಿದ್ದರೆ ಸಂತೋಷದ ಫಲ ಸದಾ ಬರುತ್ತೆ. ಅದೇ ಸೀಕ್ರೆಟ್ ಪೌಲರು ಕಲ್ತಿದ್ದು, ಅದನ್ನೇ ಅವ್ರು ಹೇಳಿದ್ದು. ಐ ಹ್ಯಾವ್ ಲರ್ನ್ಡ್ ದ ಸೀಕ್ರೆಟ್ ಹೌ ಟು ಬಿ ಕಂಟೆಂಟ್. ಹೇಗೆ ತೃಪ್ತಿಯಿಂದ ಇರೋ ರಹಸ್ಯ ನಾನು ಕಲ್ತ್ಕೊಬಿಟ್ಟಿದ್ದೀನಿ. ಮೊದಲು ನಾನು ಓಡದೆ ನನ್ನ ಆಸೆ ಪ್ರಕಾರ ಓಡಿದೆ. ಆಗ ಪವಿತ್ರಾತ್ಮ ಇರಲಿಲ್ಲ, ನಾನೊಬ್ಬನೇ ಇದ್ದೆ, ನಾನು ಓಡಿದೆ. ಯಾವಾಗ ಪವಿತ್ರಾತ್ಮರು ಸಿಕ್ಕಿದ್ರು, ದೇವರ ಆಸೆ ಪ್ರಕಾರ ಓಡ್ಲಿಕ್ಕೆ ಗೊತ್ತಾಯ್ತು ನನಗೆ. ಹಾಗೆ ಓಡ್ತಾ ನನಗೆ ತೃಪ್ತಿ ಸಿಕ್ತು. ಊಟ ಇಲ್ಲದಿದ್ರೂ ತೃಪ್ತಿ ಇದೆ, ಒಳ್ಳೆ ಬಟ್ಟೆ ಇಲ್ಲದಿದ್ರೂ ತೃಪ್ತಿ ಇದೆ, ಬಡತನ ಇರಲಿ ಸಿರಿತನ ಇರಲಿ, ಹೊಟ್ಟೆ ತುಂಬಿರಲಿ ಹೊಟ್ಟೆ ಹಸಿದಿರಲಿ, ಫ್ರೆಂಡ್ಸ್ ಇರಲಿ ಇಲ್ಲದೆ ಇರಲಿ, ಮನೆ ಇರಲಿ ಇಲ್ಲದೆ ಇರಲಿ, ಏನೇ ಆಗಲಿ ಎಲ್ಲೇ ಇದ್ದರೂ ತೃಪ್ತಿಯಿಂದ ಇರಲಿಕ್ಕೆ ನನಗೆ ಈಗ ಆಗ್ತಾ ಇದೆ. ಮೊದಲು ಆಗ್ತಾ ಇರಲಿಲ್ಲ, ಈಗ ಆಗ್ತಾ ಇದೆ. ಏನು ರಹಸ್ಯ? ನನ್ನ ಒಳಗಡೆ ಇರುವಾತನು ಶಕ್ತನಾಗಿದ್ದಾನೆ. ಆ ಶಕ್ತಿಯಿಂದ ನನಗಿದು ಸಾಧಿಸಲಿಕ್ಕೆ ಆಗ್ತಾ ಇದೆ. ಇಟ್ ಈಸ್ ನಾಟ್ ಬೈ ಮೈಟ್, ನಾಟ್ ಬೈ ಪವರ್, ಬಟ್ ಬೈ ಮೈ ಸ್ಪಿರಿಟ್ ಸೇಸ್ ದ ಲಾರ್ಡ್. ಇದು ಆಗುವುದು ಹೇಗೆ? ಇದು ನಿನ್ನ ಬುದ್ಧಿಶಕ್ತಿಯಿಂದ ಅಲ್ಲ, ಟ್ಯಾಲೆಂಟಿಂದ ಅಲ್ಲ, ದೇವರ ಆತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವೇನಾಗ್ತೀರಿ? ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಅಪಾನ್ ಯು, ಯು ಶಾಲ್ ರಿಸೀವ್ ದ ಪವರ್. ಪ್ರೇಷಿತರ ಕಾರ್ಯಕಲಾಪ 1:8 ನಾವು ಓದಿದ್ದೀವಿ ಎಷ್ಟೋ ಸಾರಿ ಅಲ್ವಾ? ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ. ಯಾಕೆ ಈ ಶಕ್ತಿ? ಕ್ರಿಸ್ತನಿಗಾಗಿ ಬದುಕಲಿಕ್ಕೆ. ಇನ್ನು ಲೋಕಕ್ಕಾಗಿ ಬದುಕಲಿಕ್ಕೆ ನಿಮಗೆ ಪವಿತ್ರಾತ್ಮನ ಶಕ್ತಿ ಬೇಕಾಗಿಲ್ಲ. ಶರೀರದಲ್ಲಿ ಶಕ್ತಿ ಇದ್ರೆ ಸಾಕು. ಡೈಲಿ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ತಿನ್ನಿ, ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡಿ, ನೀರು ಕುಡೀರಿ, ಶರೀರನ ಚೆನ್ನಾಗಿ ಮೇಂಟೈನ್ ಮಾಡಿ, ರೋಗ ಬರದೇ ಇದ್ದಾಗ ನೋಡ್ಕೊಳ್ಳಿ. ಆಗ ಶರೀರದಲ್ಲಿ ನಿಮಗೆ ಬೇಕಾಗಿದ್ದು ಮಾಡ್ಬೋದು. ದೇವರಿಗಾಗಿ ಏನೂ ಮಾಡೋಕ್ಕಾಗಲ್ಲ. ದೇವರಿಗಾಗಿ ಏನಾದರೂ ಮಾಡಬೇಕಾದ್ರೆ ಪವಿತ್ರಾತ್ಮ ನಿನ್ನ ಮೇಲೆ ಬರಬೇಕು. ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನಿನಗೊಂದು ಶಕ್ತಿ ಸಿಗುತ್ತೆ. ಆ ಶಕ್ತಿಯಿಂದ ನೀನು ಕ್ರಿಸ್ತನಿಗಾಗಿ ಮಾಡ್ಬೋದು. ಅದಲ್ಲದೆ ಈ ಶರೀರದ ಶಕ್ತಿಯಿಂದ ಎಷ್ಟೋ ಜನಕ್ಕೆ ಒಳ್ಳೆ ಆರೋಗ್ಯ ಇದೆ, ಏನು ಕ್ರಿಸ್ತನಿಗಾಗಿ ಏನು ಮಾಡ್ತಾ ಇದ್ದಾರೆ? ಎಷ್ಟೋ ಜನಕ್ಕೆ ಆರೋಗ್ಯ ಇಲ್ಲ, ಕ್ರಿಸ್ತನಿಗಾಗಿ ಏನೇನೋ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಗ್ತಾ ಇದೆ? ಎಲ್ಲಿಂದ ಸಾಧ್ಯ ಆಗ್ತಾ ಇದೆ? ಪವಿತ್ರಾತ್ಮನ ಶಕ್ತಿ. ನಾವು ಅದಕ್ಕಾಗಿ ಪ್ರತಿದಿನ ದಾಹಗೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾರಲ್ವ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ನಾನು ಅವನಿಗೇನು ಕೊಡ್ತೀನಿ? ಜೀವಜಲ. ಇದು ಒಂದು ಸರಿ ಕೊಡ್ತೀನಿ ಅಂತ ಅಲ್ಲ ಹೇಳಿದ್ದು. ದಿಸ್ ವರ್ಡ್ ಈಸ್ ನಾಟ್ ಒನ್ ಟೈಮ್. ಟುಡೇ ಇಫ್ ಯು ಕಮ್ ವಿತ್ ಥರ್ಸ್ಟ್ ಯು ವಿಲ್ ಡ್ರಿಂಕ್. ಟುಮಾರೋ ಇಫ್ ಯು ಕಮ್ ವಿತ್ ಥರ್ಸ್ಟ್ ಯು ವಿಲ್ ಡ್ರಿಂಕ್. ಡೇ ಆಫ್ಟರ್ ಟುಮಾರೋ ಇಫ್ ಯು ಕಮ್ ವಿತ್ ಥರ್ಸ್ಟ್ ಯು ವಿಲ್ ಡ್ರಿಂಕ್. ಇಫ್ ಯು ಕೀಪ್ ಆನ್ ಕಮ್ಮಿಂಗ್ ಯು ವಿಲ್ ಕೀಪ್ ಆನ್ ಡ್ರಿಂಕಿಂಗ್. ನಾವೇನು ಹೇಳ್ತೀವಿ? ನಾವು 2 ವರ್ಷದ ಹಿಂದೆ ಧ್ಯಾನಕ್ಕೆ ಹೋಗಿದ್ದೀವಿ ಬ್ರದರ್, ಅಲ್ಲಿ ಪವಿತ್ರಾತ್ಮರು ನಮ್ಮ ಮೇಲೆ ಬಂದರು, ಎಂಥ ಆನಂದ, ಎಂಥ ಶಕ್ತಿ. ಯಾವಾಗ? 2 years ಬ್ಯಾಕ್. ಈಗ ಡಮ್ಮಿ ಆಗಿ ಮೂಲೆ ಗುಂಪಾಗಿ 2 ವರ್ಷದ ಹಿಂದಿನ ಕತೆ ಹೇಳ್ತಾ ಇವತ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಯೋಜನ ಇಲ್ಲ. ಗಾಡ್ ಈಸ್ ರೆಡಿ ಟು ಫಿಲ್ ಅಸ್ ವಿತ್ ಹಿಸ್ ಪವರ್ ಎವ್ರಿ ಡೇ. God is ready to quench our thirst every day. Every time when you come before Christ with thirst, He will satisfy you with His power. ಪ್ರತಿ ಬಾರಿ ನೀವು ಬರುವಾಗ, ನೀವು ಮಂಗಳವಾರ ಇಲ್ಲಿ ಬರೋದು ಯಾಕೆ? ಒಂದು ಶಕ್ತಿ ಪಡ್ಕೊಳ್ಳಿಕ್ಕೆ. ಯಾರೆಲ್ಲ ದಾಹದಿಂದ ನೀವು ಬರ್ತಾ ಇದ್ದೀರೋ ಖಂಡಿತವಾಗ್ಲೂ ಯೇಸು ಆ ಜೀವಜಲ ಕೊಡ್ತಾರೆ. ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ನಾನು ಅವನಿಗೇನು ಕೊಡ್ತೀನಿ? ಜೀವಜಲ. ಈ ಜೀವಜಲ ಕುಡಿದ ಮೇಲೆ ಏನು ಸಿಗುತ್ತೆ? ನಿಮಗೆ ಪವರ್ ಸಿಗುತ್ತೆ. ಈ ಪವರಲ್ಲಿ ನೀವೇನು ಮಾಡ್ತೀರಿ? ಹೋಗ್ಬಿಟ್ಟು ಬೇರೆಯವರಿಗೆ ಯೇಸುವಿನ ಬಗ್ಗೆ ಹೇಳ್ತೀರಿ, ಶುಭ ಸಂದೇಶ ಸಾರ್ತೀರಿ. ಮತ್ತು ನಾವು ಸುಮಾರು ಜನ ಬರ್ತೀವಿ, ನಮಗೇನು ಮಾಡೋಕ್ಕಾಗ್ತಾ ಇಲ್ಲಲ್ಲ.
ನಿಮಗೆ ದಾಹ ಇಲ್ಲ, ಸುಮ್ಮನೆ ನಿಮ್ಮ ಶರೀರದ ದಾಹ ತೀರಿಸ್ಲಿಕ್ಕೆ ಬರ್ತೀರಿ. ಏನೋ ಸಿಗುತ್ತೆ ಯೇಸು ಹತ್ರ ಬಂದರೆ ಅಂತ ಅಳಿದು ಹೋಗುವ ರೊಟ್ಟಿಗಾಗಿ ಬರುವವರು ಅನೇಕರಿದ್ದೀರಿ. ಯೇಸು ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ. ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳ್ತಾರಲ್ವ, ಏನಂತ ಹೇಳ್ತಾರೆ? ಡು ನಾಟ್ ವರ್ಕ್ ಫಾರ್ ದ ಫುಡ್ ವಿಚ್ ಪೆರಿಷಸ್. ಅಳಿದು ಹೋಗುವ ಆಹಾರಕ್ಕಾಗಿ ಜಾನ್ 6:27, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ನೀವೆಲ್ಲರೂ ನನ್ನನ್ನು ಹುಡ್ಕೊಂಡು ಬಂದಿದ್ದು ಯಾಕೆ? ಹೊಟ್ಟೆ ತುಂಬ ರೊಟ್ಟಿ ಸಿಗುತ್ತೆ ಅಂತ ಅಲ್ವಾ? ಯೇಸು ಹೇಳ್ತಾರೆ. ಅವ್ರಿಗೆ ಗೊತ್ತು ಯಾಕೆ ಬಂದರು ಜನ ಅಂತ. ಯೇಸು ಸ್ವಾಮಿ ಹತ್ರ ಜನ ಯಾಕೆ ಹೋಗ್ತಾಯಿದ್ರು? ಪವಿತ್ರಾತ್ಮರು ಸಿಗ್ತಾರೆ ಅಂತ ಹೋಗ್ತಾ ಇದ್ರಾ? ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಪವಿತ್ರಾತ್ಮರು ಸಿಗ್ತಾರೆ ಅಂತ ಬಂದಿದ್ದೀರಿ? ಕೈ ಎತ್ತದ ಬೇಡ ಅಲ್ವಾ? ದಾಹದಿಂದ ಬಂದಿದ್ದೀರಿ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡ್ಬೇಕು ಇವತ್ತು ನಾನು ಅಂತ. ದಾಹದಿಂದ, ತವಕದಿಂದ, ಆಸೆಯಿಂದ, ಆಸಕ್ತಿಯಿಂದ, ನಿರೀಕ್ಷೆಯಿಂದ ಅದನ್ನು ಬಯಸಿ ಎಷ್ಟು ಜನ ಬಂದಿದ್ದೀರಿ ಅಲ್ವಾ? ನೀವು ತೊಗೊಂಡು ಹೋಗ್ತೀರಿ, ನೋ ಡೌಟ್. ನಾನು ಬಂದಿದ್ದೀನಿ ಬ್ರದರ್ ಅಂತ ನೀವು ಹೇಳ್ಬೋದು ಬಿಲ್ಡಪ್ ಕೊಟ್ಕೊಂಡು. ಅಂದರೆ ಹೋಗುವಾಗ ಡಮ್ಮಿ ಆಗಿನೂ ಹೋಗ್ಬೋದು. ಅದು ನಾನೇನು ಮಾಡೋಕ್ಕಾಗಲ್ಲ. ಬಾಯಾರಿದವನಿಗೆ ಜೀವಜಲ. ಬಾಯಾರಿದವನು ಬರಲಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಾಡ್ ಈಸ್ ಫೇತ್ಫುಲ್. ದೇವರು ನಂಬಿಗಸ್ತರು, ಮೋಸ ಮಾಡಲ್ಲ. ದೇವರು ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಿ ಹೇಳಕ್ಕೆ ಇಷ್ಟ ಇಲ್ಲ ಅಲ್ಲ, ದುಡಿಬೇಡಿ. ಹೇಳಿ ನೋಡೋಣ, ಬಾಯಲ್ಲಿ ಹೇಳಿ ನೋಡೋಣ ಒಂದ್ಸರಿ, ಬಾಯಲ್ಲಿ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ಹಾಗಾದ್ರೆ ನಾಳೆಯಿಂದ ನಿಮ್ಮ ದುಡಿಮೆ ನೋಡೋಣ ಎಷ್ಟು ಜನ ನಂಬಿಗಸ್ತರಾಗಿ ನಿಲ್ತೀರಿ ಅಂತ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ ಅಂದರೆ ಅರ್ಥ ಇಲ್ಲಿ ಕೆಲಸ ಮಾಡಬೇಡಿ ಅಂತಲ್ಲ. ದುಡಿಬೇಡಿ ಅಂದರೆ ಯೇಸು ಹತ್ರ ಬರುವಾಗ, ಪ್ರಾರ್ಥನೆ ಮಾಡುವಾಗ, ದೇವರನ್ನ ಆರಾಧಿಸುವಾಗ, ಬೈಬಲ್ ಓದುವಾಗ, ದೇವರ ವಾಕ್ಯ ಓದುವಾಗ, ಧ್ಯಾನಕ್ಕೆ ಹೋಗುವಾಗ ನೀವು ಅಳಿದು ಹೋಗುವ ಆಹಾರ ಹುಡ್ಕೊಂಡು ಬರಬೇಡಿ. ಅಳಿದು ಹೋಗುವ ಆಶೀರ್ವಾದ ಹುಡ್ಕೊಂಡು ಬರಬೇಡಿ. ನಿತ್ಯ ಜೀವದ ಒಂದು ಆಶೀರ್ವಾದ ಹುಡ್ಕೊಂಡು ಬನ್ನಿ. ಪವಿತ್ರಾತ್ಮರಿಗಾಗಿ ದಾಹಗೊಂಡು ಬನ್ನಿ. ನಿತ್ಯ ಜೀವ ಸಿಗುತ್ತೆ ಅಂತ ದಾಹಗೊಂಡು ಬನ್ನಿ. ಯೇಸುವನ್ನು ಬಯಸಿ ಬನ್ನಿ, ನಿತ್ಯತೆಯನ್ನು ಬಯಸಿ ಬನ್ನಿ, ಲೋಕವನ್ನು ಬಯಸಿ ಬರಬೇಡಿ ಅಂತ ದೇವರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಲೋಕ ಅಳಿದು ಹೋಗುವಂಥದ್ದು, ನಾಶವಾಗಿ ಹೋಗುವಂಥದ್ದು. ಈ ಲೋಕ ತೋರಿಸ್ಕೊಟ್ಟಿದ್ಯಾರು? ಲೋಕ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ಯಾರು? ಸೈತಾನ ತಾನೆ. ಪವಿತ್ರಾತ್ಮರು ಏನು ಚೆನ್ನಾಗಿದೆ ಅಂತ ತೋರಿಸ್ಕೊಡ್ತಾರೆ ಹೇಳಿ? ಪವಿತ್ರಾತ್ಮರು ತೋರಿಸ್ಕೊಡೋದು ಯೇಸುವನ್ನು. ಅದು ಯಾವ ಯೇಸುವನ್ನು ಗೊತ್ತಾ? ಶಿಲುಬೆ ಮೇಲೆ ಸತ್ತ ಯೇಸುವನ್ನು ತೋರಿಸ್ಕೊಡ್ತಾರೆ. ಸೈತಾನ ಏನು ತೋರಿಸ್ಕೊಡ್ತಾನೆ? ಈ ಲೋಕದ ಎಲ್ಲ ಸುಖವನ್ನು ತೋರಿಸ್ಕೊಡ್ತಾನೆ. ಈ ಲೋಕದ ಎಲ್ಲ ಸುಖ ತೋರಿಸ್ಕೊಡ್ತಾನೆ. ಎಷ್ಟು ಚೆನ್ನಾಗಿದೆ ಹಣ್ಣು, ನಮಗೆ ಬೇಗ ಕ್ಯಾಚ್ ಆಗುತ್ತದು. ಶಿಲ್ಬೆ ಕ್ಯಾಚ್ ಆಗೋದು ನಮಗೆ ತಪಸ್ ಕಾಲದಲ್ಲಿ ಮಾತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ವರ್ಷದಲ್ಲಿ 40 ದಿನನಾದರೂ ಹಾಗೊಂದು ಕಾಲ ಅಂತ ಇಟ್ಟಿದ್ದಾರಲ್ಲ, 40 ದಿನ ತಪಸ್ಸು ಕಾಲ. ಕೆಲವರಾದರೂ ಶಿಲ್ಬೆ ಕಡೆ ನೋಡ್ತಾರೆ ಆ ಟೈಮಿಗೆ. ನಿಜವಾದ ಕ್ರಿಸ್ತ ಯೇಸುವಿನ ಶಿಲುಬೆ ಕಡೆ ನೋಡ್ದಿದ್ರು ಮರದ ಶಿಲುಬೆ ಕಡೆಗಾದರೂ ನೋಡ್ತಾರೆ. ಅಟ್ಲೀಸ್ಟ್ ಅದ್ರ ಮುಖಾಂತರನಾದರೂ ನಿಜವಾದ ಶಿಲುಬೆ ಕೆಲವರಿಗೆ ಕಾಣಿಸ್ಲಿ. ಕಾಣಿಸ್ಬೇಕಾದ್ರೆ ಶುಭ ಸಂದೇಶ ಬರಬೇಕು. ಶುಭ ಸಂದೇಶದ ಮುಖಾಂತರ ಮಾತ್ರನೇ ಯೇಸು ಕ್ರಿಸ್ತನ ಶಿಲುಬೆ ಯಾತನೆ ನಮ್ಮ ಕಣ್ಣು ಮುಂದೆ ಚಿತ್ರಿಸಲಾಗ್ತದೆ. ಪೌಲರು ಹೇಳ್ತಾರಲ್ವ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ಹೇಳ್ತಾರೆ, ಕ್ರಿಸ್ತ ಯೇಸುವಿನ ಶಿಲುಬೆಯನ್ನು ನಾನು ನಿಮ್ಮ ಕಣ್ಮುಂದೆ ಚಿತ್ರಿತಗೊಳಿಸಲಿಲ್ಲವೇ? ಹೇಗೆ ಚಿತ್ರ ಮಾಡಿದರು? ಡಿಸೈನಲ್ಲಿ ಮಾಡಿ ಪೇಂಟ್ ಮಾಡಿನ ಅಲ್ಲ. ಹೇಗೆ ಅಂದರೆ ಬೈ ಪ್ರೀಚಿಂಗ್ ದ ಗಾಸ್ಪಲ್ ಆಫ್ ಕ್ರಾಸ್, ಮೆಸೇಜ್ ಆಫ್ ಕ್ರಾಸ್, ಮೆಸೇಜ್ ಆಫ್ ಜೀಸಸ್ ಪ್ಯಾಷನ್ ಆ್ಯಂಡ್ ಡೆತ್. ಯೇಸು ಕ್ರಿಸ್ತನ ಯಾತನೆ ಮತ್ತು ಮರಣದ ಆ ಶಿಲುಬೆಯ ಸಂದೇಶವನ್ನು ಬೋಧಿಸಿ 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 ಆ ಗಲಾತ್ಯ ಜನರ ಸಭೆಯ ಮುಂದೆ ಅಥವಾ ವಿಶ್ವಾಸಿಗಳಿಗೆ
ಯೇಸು ಕ್ರಿಸ್ತನು ಹೇಗೆ ಸತ್ತನು ಅಂದ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಚಿತ್ರಿಸ್ತಾರೆ ಅವ್ರ ಮನಸ್ಸಿಗೆ. ಆದರೆ ಅವ್ರೇನು ಮಾಡಿದರು? ಹಣ್ಣು ನೋಡಿ ತಿನ್ನಕ್ಕೆ ಹೋದರು. ಎಲ್ಲಿ ಮತಿಗೆಟ್ಟ ಗಲಾತ್ಯರೇ ಅಂತ ಪೌಲ ಬಂದು ಕೇಳ್ತಾನೆ ಆ ಜನರಿಗೆ, ಎಲ್ಲಿ ಯು ಫೂಲಿಶ್ ಗಲೇಷಿಯನ್ಸ್ ಹೂ ಹ್ಯಾಸ್ ಬಿವಿಚ್ಡ್ ಯು. ಅಂದರೆ ಯಾರು ನಿಮಗೆ ಮಾಟ ಮಂತ್ರ ಮಾಡಿದರು ಅಂತ. ವಿಚ್ ಕ್ರಾಫ್ಟ್, ಹೂ ಡಿಡ್ ವಿಚ್ ಕ್ರಾಫ್ಟ್ ಟು ಯು? ನಿಮ್ಗೆ ಯಾರು ಮಂತ್ರವಾದ ಮಾಡಿ ಕರ್ಕೊಂಡು ಹೋದ್ರು? ಕೆಲವರು ಹೇಳ್ತಾರಲ್ಲ, ಚೆನ್ನಾಗಿದ್ದ ಬ್ರದರ್ ನನ್ನ ಮಗ ಯಾರೋ ಮಂತ್ರವಾದ ಮಾಡಿ ಅವನ್ನ ಈ ರೀತಿ ಮಾಡಿಬಿಟ್ರು. ನನ್ನ ಮಗಳು ತುಂಬ ಒಳ್ಳೆಯವಳಾಗಿದ್ಲು, ಅವಳು ಯಾರೋ ಬಂದುಬಿಟ್ಟು ವಶೀಕರಣ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ವಶೀಕರಣದಲ್ಲಿ ಏನು ನಂಬಿಕೆ ನೋಡಿ ನಿಮಗೆ? ಪವಿತ್ರಾತ್ಮನ ಶಕ್ತಿಯಲ್ಲಿ ನಂಬಿಕೆ ಇದ್ದಿದ್ರೆ ಮಗಳು ಹೋಗ್ತಾ ಇರಲಿಲ್ಲ. ನಿನಗೆ ವಶೀಕರಣದಲ್ಲಿ ಭಾಳ ನಂಬಿಕೆ, ಅದಕ್ಕೆ ಹೋಗ್ಬಿಟ್ಟಿದ್ದು ಮಗಳು. ಈಗೇನು ಮಾಡಬೇಕು? ಪವಿತ್ರಾತ್ಮನಲ್ಲಿ ನಂಬಿಕೆ ಇಡು, ದೇವರ ಶಕ್ತಿಯಲ್ಲಿ ನಂಬಿಕೆ ಇಡು. ಮಾಟಮಂತ್ರದ ಶಕ್ತಿ ಅಲ್ಲ ನೀವು ನಂಬಬೇಕಾಗಿರೋದು. ಮಾಟಮಂತ್ರಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಅದಕ್ಕೆ ಶಕ್ತಿ ಇದೆ. ಅದು ಈ ಡಮ್ಮಿ ಪೀಸ್ಗಳನ್ನ ಅಟ್ಯಾಕ್ ಮಾಡುತ್ತೆ. ಲೋಕದಲ್ಲಿರೋ ದುರಾತ್ಮನಿಗಿಂತ ನಿನ್ನಲ್ಲಿರುವ ದೇವರಾತ್ಮನ ಶಕ್ತನಾಗಿದ್ದಾನೆ ಎಂಬ ಒಂದು ವಿಶ್ವಾಸದಲ್ಲಿ ನೀನು ಬದುಕುವಾಗ, ಆ ಪವಿತ್ರಾತ್ಮನ ಕೊಡೋ ಪ್ರೇರಣೆಯಲ್ಲಿ ನೀನು ಬದುಕುವಾಗ, ಯಾವ ವಶೀಕರಣದ ಶಕ್ತಿ, ಯಾವ ಮಾಟಮಂತ್ರದ ಶಕ್ತಿ ನಿಲ್ಲುತ್ತೆ? ಯಾಕೋಬ್ಯರಿಗೆ ವಿರುದ್ಧವಾದ ತಂತ್ರ ಮಂತ್ರ ಯಾವುದೂ ಇಲ್ಲ. ಆದರೆ ಯು ಫೂಲಿಶ್ ಗಲೇಷಿಯನ್ಸ್, ಗಲಾತ್ಯದ ಮೂರ್ಖರೇ, ನಿಮ್ಮನ್ನು ಯಾರು ಮರಳುಗೊಳಿಸಿದರು? ನಾನು ನಿಮಗೆ ಶುಭ ಸಂದೇಶ ಕೊಟ್ಟನಲ್ವಾ? ನಿಮ್ಮ ಕಣ್ಮುಂದೆ ಯೇಸುವಿನ ಶಿಲುಬೆ ಮರಣನ ಚಿತ್ರಿಸಿದ್ನಲ್ವಾ? ಅಲ್ಲಿಂದ ಯಾರು ಕರ್ಕೊಂಡೋದ್ರು ನಿಮ್ಮನ್ನು ಬೇರೆ ಕಡೆಗೆ? ನಿಮ್ಮನ್ನು ವಂಚಿಸಿದ್ದು ಯಾರು? ಇವತ್ತು ಅದೇ ನಡೀತಾ ಇದೆ. ಯೇಸು ಕ್ರಿಸ್ತನ ಆ ಶಿಲುಬೆಯ ಕಡೆಯಿಂದ ನಮ್ಮ ಲಕ್ಷ್ಯ ಬೇರೆ ಕಡೆಗೆ ಹೋದಾಗ ನೆನಪಿಟ್ಕೊಳ್ಳಿ, ಒಳಗಡೆ ಇರುವ ಆನಂದ ಕಟ್ಟಾಗುತ್ತೆ, ಬ್ಲಾಕ್ ಆಗುತ್ತೆ. ಹಾರ್ಟ್ ಬ್ಲಾಕ್ ಅಂತಾರಲ್ಲ, ಆ ರೀತಿ ಜಾಯ್ ಬ್ಲಾಕ್ ಆಗುತ್ತೆ. ಒಳಗಡೆ ಇರುವ ಆನಂದ ಬ್ಲಾಕ್ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಗಮನ ಆ ಶಿಲುಬೆಯ ಕಡೆಯಿಂದ ಬೇರೆ ಕಡೆಗೆ ಹೋದಾಗ ನಿಮ್ಮ ಒಳಗಡೆ ಬರಬೇಕಾದ ಆನಂದ ಬ್ಲಾಕ್ ಆಗುತ್ತೆ. ಆದ್ದರಿಂದ ಎಂದೆಂದಿಗೂ ನಿಮ್ಮ ಗಮನ ಕ್ರಿಸ್ತನ ಕಡೆಯಿಂದ ಅಥವಾ ಶಿಲುಬೆಯ ಕಡೆಯಿಂದ, ಶಿಲುಬೆಗೇರಿಸಲಾದ ಯೇಸು ಕ್ರಿಸ್ತನ ಕಡೆಯಿಂದ ನಮ್ಮ ಗಮನ ಬೇರೆ ಕಡೆ ಹೋಗಬಾರ್ದು. ಅದು ಮೇಂಟೈನ್ ಮಾಡಬೇಕಾದ್ರೆ ನಮ್ಮ ಕೆಲಸ. ಅದಕ್ಕೇನು ಮಾಡಬೇಕು? ಅದಕ್ಕೆ ಸುಮಾರೆಲ್ಲ ಮಾಡಬೇಕು. ಪ್ರಾರ್ಥನೆ ಇದೆ, ಸಭೆ ಇದೆ, ಓಕೆ, ಸಭೆ ಸೇರಬೇಕು, ಸಭೆಯಾಗಿ ಬಂದು ದೇವರನ್ನ ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಆ ಫೆಲೋಶಿಪ್ ಬೇಕು, ದೇವರ ವಾಕ್ಯ ಅಧ್ಯಯನ ಮಾಡಬೇಕು, ಕಲಿಬೇಕು, ಇದಕ್ಕೆಲ್ಲ ಸಮಯ ಕೊಡಬೇಕು. ಸಮಯ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಸೈತಾನ ಬಂದು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಮತ್ತೆ ಒದ್ದಾಡ್ಕೊಂಡು ಬದುಕೇನು ಪ್ರಯೋಜನ? ಸಂತೋಷ ಇಲ್ಲ, ಜೀವನದಲ್ಲಿ ನಿರಾಶೆ, ದುಃಖ, ಟೆನ್ಷನ್, ಎಲ್ಲಿವರೆಗೆ ಅಲ್ವಾ? ಯಾವತ್ತು ಮತ್ತು ಕ್ರಿಸ್ತನಿಗಾಗಿ ಬದುಕೋದು? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಕು, ಕೇಳಿಸ್ಕೊಂಡಿದ್ದೆ ಹೆಚ್ಚಾಯಿತು ಅಲ್ವಾ? ಎಷ್ಟೋ ವಾಕ್ಯಗಳನ್ನ ದೇವರ ಆತ್ಮರು ನಮ್ಮ ಮನಸ್ಸಿಗೆ ತಂದು ಕೊಟ್ಟಿದ್ದಾರೆ. ದೇವರು ಬಯಸೋದಿಷ್ಟೇ, ಅವ್ರ ಮಕ್ಕಳಾದ ನಾವು ಅವರ ಹಾಗೆ ಆನಂದದಿಂದ ಇರಬೇಕು. ದೇವರು ಆನಂದಮಯಿ. ಅದನ್ನೇ ಯೇಸು ಹೇಳಿದ್ದು, ನನ್ನೊಳಗಡೆ ಇರುವ ಆನಂದ ನಿಮ್ಮ ಒಳಗಡೆ ಬರಬೇಕು. ಅಪ್ಪನ ಆನಂದ ಮಕ್ಕಳಲ್ಲಿ ಬರಬೇಕು. ದಟ್ ಈಸ್ ದ ಡಿಸೈರ್ ಆಫ್ ದ ಫಾದರ್, ದಟ್ ಈಸ್ ದ ಡಿಸೈರ್ ಆಫ್ ಜೀಸಸ್. ಅವರಲ್ಲಿರುವ ಆನಂದ ನಮ್ಮೊಳಗಡೆ ಬರಬೇಕು. ಅದಕ್ಕೆ ಇದನ್ನೆಲ್ಲ ಹೇಳಿದ್ದು ಅಂತ ಹೇಳ್ತಾರೆ. ಇಷ್ಟೊತ್ತು ಹೇಳಿದ್ದೆಲ್ಲ, ಈ ವಾಕ್ಯಗಳೆಲ್ಲ ಯಾಕೆ ಗೊತ್ತಾ? ಕ್ರಿಸ್ತನಲ್ಲಿರುವ ಆನಂದದಿಂದ ನಾನು ತುಂಬಿದವಳಾಗಿ ನಾನು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಬದುಕಬೇಕು, ದೇವರಿಗಾಗಿ ಬದುಕಬೇಕು, ಒಂದು ಸಾಕ್ಷಿಯಾಗಿ ಬದುಕಬೇಕು. ಅಷ್ಟೇ ದೇವರು ನಮ್ಮಿಂದ ಬಯಸ್ತಾ ಇರೋದು, ಬೇರೆ ಯಾವುದು ಏನು ಬಯಸ್ತಾ ಇಲ್ಲ. ಆದರೆ ಈ ಶರೀರ ಲೋಕವನ್ನು ಬಯಸುತ್ತೆ. ಈ ಶರೀರಕ್ಕೆ ಬಿಟ್ಟು ಕೊಡಬೇಡಿ, ಶರೀರದ ಇಚ್ಛೆಗಳಿಗೆ ಬಿಟ್ಟು ಕೊಡಬೇಡಿ, ಮೋಸ ಹೋಗ್ತೀವಿ. ಜೂದಾಸ್ ಶರೀರದ ಇಚ್ಛೆಗೆ ಬಿಟ್ಟು ಕೊಟ್ಟ 30 ಬೆಳ್ಳಿ ಕಾಸಿಗೆ ನೇಣಾಕ್ಕೊಂಡು ಸತ್ತೋದ. ಎಷ್ಟೋ ಜನ ಕ್ರೈಸ್ತರು ಇವತ್ತು ಆ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಯೇಸು ಜೊತೆಯಲ್ಲಿ ಇಟ್ಕೊಂಡು ಹಣದ ವ್ಯಾಮೋಹಕ್ಕೆ, ಲೋಕದ ವ್ಯಾಮೋಹಕ್ಕೆ ಒಳಗಾಗಿ ಅನೇಕ ರೀತಿಯ ಮಾನಸಿಕ ರೋಗ, ಅನೇಕ ರೀತಿಯ ಟೆನ್ಷನ್, ಭಯ, ನಿದ್ರೆ ಬರಲ್ಲ, ಊಟ ಸೇರಲ್ಲ, ಟೆನ್ಷನ್ ಆಗ್ತಾ ಇದೆ, ಇದೆಲ್ಲ ಉರಿ. ರಾತ್ರಿ ಮಲಗುವಾಗ ಭಯ ಆಗುತ್ತೆ, ಯಾರೋ ಬಂದು ಕೂತ್ಕೊಂಡಂಗೆ ಆಗ್ತಾರೆ, ಯಾರೋ ಎಳ್ಕೊಂಡು ಹೋದಂಗೆ ಆಗ್ತಾರೆ. ಏನಪ್ಪ ಮಾಡೋದು? ಏನು ಮಾಡಬೇಡ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು, ದೇವರ ಕಡೆಗೆ ತಿರುಗಿಗೋ, ಪವಿತ್ರ ಆತ್ಮನ ಶಕ್ತಿಗಾಗಿ ದೇವರಲ್ಲಿ ಕೇಳು. ದೇವರು ನಿನ್ನನ್ನು ಶಕ್ತಿಪಡಿಸ್ತಾರೆ. ಆ ಶಕ್ತಿಯಿಂದ ನೀನು ಓಡು, ಕ್ರಿಸ್ತನಿಗಾಗಿ ಓಡು. ಆ ಆನಂದ ಬರುತ್ತೆ ನಿನಗೆ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಾಗ ಸೂಪರ್ ನ್ಯಾಚುರಲ್ ಜಾಯ್ ಬರುತ್ತೆ, ಅದರಲ್ಲಿ ಓಡ್ತೀಯ.
ಆ ಓಟನ್ನು ತಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಬೆಂಕಿಗೂ ಆಗೋಲ್ಲ, ಹಾವಿಗೂ ಆಗೋಲ್ಲ, ಸಿಂಹಕ್ಕೂ ಆಗೋದಿಲ್ಲ, ಜೈಲಿಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ದಟ್ ಈಸ್ ದ ಪವರ್ ಆಫ್ ಹಿಸ್ ಜಾಯ್. ದೇವರು ಕೊಡುವ ಆನಂದದ ಶಕ್ತಿ ಅಷ್ಟೊಂದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥ ಶ್ರೇಷ್ಠವಾದ ಆನಂದ ನಮಗೆ ಒಂದು ಕೃಪೆಯಾಗಿ ಯೇಸುವಿನ ಮುಖಾಂತರ ದೇವರು ಕರುಣಿಸ್ತಾನೇ ಇದ್ದಾರೆ. ಹಿ ವಿಲ್ ನೆವರ್ ಸ್ಟಾಪ್ ದಿಸ್ ಜಾಯ್. ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತಾರೆ. ಒಂದು ದಿನ ಅಲ್ಲ, ನಿರಂತರವಾಗಿ. ಗಾಡ್ ಈಸ್ ಆಲ್ವೇಸ್, ಗಾಡ್ ಈಸ್ ಆಲ್ವೇಸ್. ಕ್ರಿಸ್ತ ಯೇಸು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಇದ್ದಾರೆ. ಅದರಿಂದ ಅವರ ಆನಂದ ನಮಗೆ ಯಾವತ್ತೂ ಸಿಗುತ್ತೆ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ಈ ಒಂದು ಸ್ವರ್ಗೀಯ ಆನಂದಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಆ ಶಿಲುಬೆ ಮರಣದ ಒಂದು ಫಲವಾಗಿ ನಮಗೆ ಆನಂದವನ್ನು, ನಿತ್ಯ ಆನಂದವನ್ನು, ಪರಮಾನಂದವನ್ನು ಅನುಭವಿಸುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದೀರಿ ಅಪ್ಪ. ಆ ಆನಂದ ಭರಿತರಾಗಿ ಕ್ರಿಸ್ತನಿಗಾಗಿ ಓಡಲು ನಮಗೆ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದೇ ಆನಂದದಿಂದ ನೀವು ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇಲ್ಲಿಗೆ ನಮ್ಮ ಶರೀರದ ಒಂದು ಆನಂದದಿಂದ ನಮಗೆ ಬರಲಿಕ್ಕೆ ಆಗಲಿಲ್ಲಪ್ಪ. ನೀವು ನಮ್ಮ ಆತ್ಮದಲ್ಲಿ ಕೊಟ್ಟ ಆನಂದ ನಮ್ಮನ್ನು ಇಲ್ಲಿಗೆ ಬರಮಾಡಿದೆ. ಇಂದು ಒಟ್ಟಾಗಿ ನಮ್ಮನ್ನು ಸೇರಿಸಿದೆ. ನಿಮ್ಮನ್ನು ಆರಾಧಿಸುವಂತೆಯೂ ನಿಮ್ಮ ವಚನಗಳನ್ನು ಕಲಿತುಕೊಳ್ಳುವಂತೆಯೂ ಕರ್ತನೇ ನಮಗೆ ಕೊಟ್ಟ ಆ ಪರಮ ಆನಂದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆ ಆನಂದವನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ನೀವು ನುಡಿದಿದ್ದೀರಿ. ಅಂಥ ಒಂದು ಆನಂದವನ್ನು ನಮ್ಮಲ್ಲಿ ಉಂಟು ಮಾಡಿದ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ಇನ್ನೂ ಹೆಚ್ಚಾಗಿ ಕರ್ತನೇ, ನಿನ್ನ ಆನಂದದಲ್ಲಿ ನಾವೊಬ್ಬೊಬ್ಬರು ಕೂಡ ಬಲ ಹೊಂದಿಕೊಂಡು ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ, ಶುಭ ಸಂದೇಶಕ್ಕಾಗಿ ಧೈರ್ಯದಿಂದ ಓಡಲು ಬೇಕಾದ ಆ ಶಕ್ತಿ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಸ್ವರ್ಗೀಯ ಆನಂದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಶರೀರದ ಎಲ್ಲ ದುರಿಚ್ಛೆಗಳು ಲಯವಾಗಿ ಹೋಗಲಿ. ಎಲ್ಲ ಥರದ ಮಾನುಷಿಕವಾದ ಆಲೋಚನೆಗಳು, ದುರಾಲೋಚನೆಗಳು, ಸೈತಾನನ ವಂಚನೆಗಳು, ಲೋಕದ ವ್ಯಾಮೋಹಗಳು ಲಯವಾಗಿ ಹೋಗಲಿ ಯೇಸು ನಾಮದಲ್ಲಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೇವರ ಆತ್ಮನ ಜ್ವಾಲೆ ಉರಿಯಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಇನ್ನೂ ದಾಹ ಅಧಿಕವಾಗಲಿ ಅಪ್ಪ. ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ನಾನು ಜೀವಜಲ ಕೊಡುತ್ತೇನೆಂದು ನುಡಿದ ನಿನ್ನ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ಇಲ್ಲಿಂದ ಹೋಗುವಾಗ ಕರ್ತನೆ, ನಿನ್ನ ಜೀವಜಲವನ್ನು, ಆತ್ಮನ ಶಕ್ತಿಯನ್ನು ತುಂಬಿಕೊಂಡು ಹೋಗುವಂತೆ ಆಗಲಿ ಅಪ್ಪ. ಯಾರೆಲ್ಲ ಈ ಆತ್ಮನ ಶಕ್ತಿಯಿಂದ ತುಂಬಿಸಿಕೊಂಡು ಹೋಗ್ತಾರೋ ಅವರೆಲ್ಲರೂ ಕ್ರಿಸ್ತನಿಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಕ್ರಿಸ್ತ ಯೇಸುವಿನ ಆ ಒಂದು ಸುಗಂಧವನ್ನು ಎಲ್ಲೆಡೆಯೂ ಪಸರಿಸುವ ಮಕ್ಕಳಾಗಲಿ ಅಪ್ಪ. ಹಾಲೆಲೂಯಾ. ದೈವ ಜ್ಞಾನವೆಂಬಂಥ ಆ ಒಂದು ಸುಗಂಧ ಪ್ರತಿಯೊಬ್ಬರ ಮುಖಾಂತರ ಹಬ್ಬಿ ಹರಡಲಿ ಅಪ್ಪ. ಎಷ್ಟೋ ಜನರು ಈ ಲೋಕದಲ್ಲಿ ದುರ್ಗಂಧದಲ್ಲಿದ್ದಾರೆ, ಪಾಪದ ದುರ್ಗಂಧದಲ್ಲಿ, ಲೋಕದ ದುರ್ಗಂಧದಲ್ಲಿ ಬದುಕುತ್ತಿದ್ದಾರಪ್ಪ. ಅವರ ಮಧ್ಯದಲ್ಲಿ ಒಂದು ಸುಗಂಧವಾಗಿ, ಬೆಳಕಾಗಿ, ಉಪ್ಪಾಗಿ ಒಬ್ಬೊಬ್ಬರು ಚಲಿಸುವಂತೆ ಆಗಲಿ ಅಪ್ಪ. ಅದಕ್ಕೆ ಬೇಕಾದ ಆತ್ಮನ ಬಲ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಕರ್ತನೆ. ಅಳಿದು ಹೋಗುವ ಲೋಕಕ್ಕಾಗಿ, ಲಯವಾಗಿ ಹೋಗುವ, ನಾಶವಾಗಿ ಹೋಗುವ ಈ ಶರೀರದ ಇಚ್ಛೆಗಳಿಗಾಗಿ ನಾವು ಬದುಕದೆ ಅಪ್ಪ ತಂದೆಯಾದ ದೇವರೇ, ಪವಿತ್ರಾತ್ಮ ಭರಿತರಾಗಿ ನಿಮ್ಮ ಇಚ್ಛೆಯಂತೆ ಜೀವಿಸಲು ಬೇಕಾದ ಆತ್ಮನ ಶಕ್ತಿ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಹಾಲೆಲೂಯಾ. ಯೇಸುವೇ, ನಿಮ್ಮಲ್ಲಿರುವ ಆನಂದ ನಮ್ಮಲ್ಲಿ ಇರಬೇಕೆಂದು ನೀವು ಬಯಸ್ತಾ ಇದ್ದೀರಿ ಅಪ್ಪ. ಆ ಆನಂದದಿಂದ ಎಲ್ಲರೂ ಭರಿತರಾಗಲಿ ಅಪ್ಪ. ಆ ಆನಂದದಿಂದ ಎಲ್ಲರೂ ತುಂಬಲ್ಪಡಲಿ ಕರ್ತನೆ. ಹಾಲೆಲೂಯಾ. ಸದಾ ಹರ್ಷಚಿತ್ತರಾಗಿರಿ, ಇದು ದೇವರ ಚಿತ್ತ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ಕರ್ತನೆ, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಉಪಕಾರ ಸ್ಮರಣೆ ಮಾಡುತ್ತಾ ಆನಂದ ಭರಿತರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.